ददातु। ओम शांति शांति शांति। जय जय ईश्वर नमः पार्वती पते। हर हर महादेव। सद्गुरुनाथ महाराज की जय। सर्वರಿಗೂ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ದುಂಡೇನವ್ರೆ, ಹೇಳ್ರಿ ಸರ್. ಒಂದು ಫೋಟೋ ಕಳಿಸ್ತೀನಿ ವರದ್ದು, ಸ್ವಲ್ಪ ಕನ್ಯೆ ನೋಡ್ರಿ ಎಲ್ಲಾರು ಇದ್ರು. ಸರಿ ಕಳ್ಸಲ್ಲ. ಕಳ್ಸ್. ಓಂ ನಮಃ ಶಿವಾಯ. ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರನ್ನ ಹಾಗೂ ಗುರುನಾಥಾರೂಢರನ್ನ ಹೃದಯ ಕಮಲಗಳಲ್ಲಿ ನಾವು ನೀವೆಲ್ಲರೂ ಧ್ಯಾನಿಸಿಕೊಂಡು, ಪುಣ್ಯಾತ್ಮರೇ, ಶಿವಶರಣರೇ ಹಾಗೂ ಆತ್ಮಾನಂದ ಸ್ವರೂಪಿಗಳೇ, ನಾವು ನೀವೆಲ್ಲರೂ ಇಲ್ಲಿವರೆಗೆ ಅವ್ಯಾಹತವಾಗಿ ಅನೇಕ ದಿನಗಳಿಂದ ಯಾವ ಪಿಪಿಲಾದ ಋಷಿಗಳು ಮಾಡ್ತಕ್ಕಂಥ ಬೋಧಕತ್ವ ವ್ಯವಹಾರ, ಸುಮಾರು 6 ಮಂದಿ ಶಿಷ್ಯರು, ಅವರು ಎಲ್ಲರೂ ಕೂಡ ಗುರುಕುಲದಲ್ಲಿ ವಾಸ ಮಾಡಿ ಇಟ್ಟುಕೊಂಡು ಪ್ರಶ್ನೋತ್ತರಗಳ ಮೂಲಕವಾಗಿ ಸಮಸ್ತವಾದ ಆತ್ಮಜ್ಞಾನವನ್ನ ಹಾಗೂ ಪೂರ್ವಭಾವಿಯಾದಂತ ಸಾಧನಗಳನ್ನ ಸಮರ್ಪಕವಾಗಿ ತಿಳಿಸಿ ಜ್ಞಾನ ಯೋಗ್ಯತೆಯಿಂದ ನಮ್ಮ ಸ್ವರೂಪವನ್ನ ಅರಿವಿಸಿಕೊಡ್ತಾರಲ್ಲ, ನಿಮಿತ್ತ ಮಾತ್ರ ಅವರು. ಅರ್ಜುನ್ ಹೆಂಗ್ ನಿಮಿತ್ತ ಇದ್ದಲ್ಲ, ಹಂಗ ಅವ್ರ ನಿಮಿತ್ತ ಮಾತ್ರ. ಆದ್ರೂ ಅವರ ದೇಶಗಳನ್ನ, ಅವರ ಕಾರ್ಯಗಳನ್ನ ಕೊಟ್ಟಾರ. ಇರ್ಲಿ, ಇದ್ರೂ ಇರಬಹುದು. ಯಾರು ಅವರು? ಕಾತ್ಯಾಯಿನಿ, ವೈದರ್ಥ, ಅಶ್ವಲಾಯನ, ಗಾರ್ಗ್ಯ, ಸತ್ಯಕಾಮ, ಸುಖೇಶ, ಒಂದೊಂದು ದೇಶದವ್ರು. ಅವ್ರು ಭಾರ್ಗವ ದೇಶ, ಭಾರದ್ವಾಜನ ಮಗ ಒಬ್ಬ ಸುಖೇಶ, ಶಿಖಿಯ ಮಗ ಸತ್ಯಕಾಮ, ವಿದರ್ಭ ದೇಶದ ಗಾರ್ಗ್ಯ, ಗರ್ಗನ ಮಗ. ಈಗ ಅದೇ ಪ್ರಕಾರವಾಗಿ ಕೌಶಲ ದೇಶದ ಅಶ್ವಲಾಯನ ಅನ್ನುವಂತ ಇವ 3ನೇ ಅಧ್ಯಾಯದಲ್ಲಿ ಬರುವಂತ 8ನೇ ಸೂತ್ರದಲ್ಲಿ 7 ಸೂತ್ರಗಳ ಪರ್ಯಂತರ, 7 ಮಂತ್ರಗಳ ಪರ್ಯಂತರವಾಗಿ ಅವ 5 ಪ್ರಶ್ನೆಗಳನ್ನು, ಸುಮಾರು 5 ಪ್ರಶ್ನೆಗಳನ್ನು ಮಾಡಿದ. ಸಾಧಾರಣ ಈ ಪ್ರಶ್ನೋಪನಿಷತ್ತು 72 ಮಂತ್ರಗಳಿಂದ ಕೂಡಿದ್ದು. ಯಾವ ಕಬಂದಿ ಅನ್ನುವಂತ ಈಗಾಗಲೇ ಹುಟ್ಟಿನ ಬಗ್ಗೆ, ಸ್ವರೂಪದ ಬಗ್ಗೆ 16 ಮಂತ್ರಗಳ ಮೂಲಕವಾಗಿ ಸಂಕ್ಷಿಪ್ತ ಪ್ರಶ್ನೋಪನಿಷತ್ತಿನ ಸ್ವರೂಪವನ್ನ ತಿಳಿಸಿಕೊಟ್ಟ. ಇನ್ನು 10 ಮಂತ್ರಗಳ ಮೂಲಕವಾಗಿ ಅಲ್ಲಿ ಯಾವ ಕರ್ಣಗಳಲ್ಲಿ ಯಾವುದು ಶ್ರೇಷ್ಠ ಪ್ರಾಣ ಅನ್ನೋದ್ರ ಬಗ್ಗೆ 21 ಮಂತ್ರಗಳು. ಜೀವ ಯಾಕೆ ಹೋಗ್ತಾರ ಅನ್ನೋದಕ್ಕೆ 16 ಮಂತ್ರಗಳು. ಎಲ್ಲಾ ಕರ್ಣಗಳಲ್ಲಿ ಶ್ರೇಷ್ಠ ಯಾರು ಅನ್ನೋದಕ್ಕ 10 ಮಂತ್ರಗಳು. ಈಗ ನಾವು ಏನ್ ಬಂದಿವ ಅಂದ್ರೆ 3ನೇ ಪ್ರಶ್ನೆಗೆ ಬಂದಿವಿ. ಪ್ರಾಣನ ಮೂಲ ಕೆದಕೇವಿ. ಹುಟ್ಟು ಯಾರಿವ? ಕೌಶಲ ದೇಶದ ಅಶ್ವಲಾಯನ ಅನ್ನುವಂತವ. 12 ಮಂತ್ರಗಳ ಪರ್ಯಂತರವಾಗಿ ಪ್ರಶ್ನೋತ್ತರಗಳ ರೂಪದಿಂದ ಇದು ನಡೆದ ಸಂವಾದ. ಯಾವುದೋ ಪ್ರಾಣನ ಮೂಲ ಸಂಪೂರ್ಣವಾಗಿ ಅದರ ಹುಟ್ಟು ಹಿಡ್ಕೊಂಡು ಕೊನೆ ನಿರ್ಗಮನದವರೆಗೆ, ಆಗಮನ ಹಿಡ್ಕೊಂಡು ನಿರ್ಗಮನವರೆಗೆ ಬರುವಂತ ಸಂಕ್ಷಿಪ್ತ ಪರಿಚಯವನ್ನ, ಅರ್ಥಾತ್ ಸಮಗ್ರವಾದ ಪ್ರಾಣದ ಹಿಸ್ಟ್ರಿ, ಇತಿಹಾಸನ ಏನದ ಅನ್ನೋದನ್ನ ನಾವು ತಿರುವಿ ಹಾಕ್ಬೇಕಾಗ, ಅದು 12 ಮಂತ್ರಗಳ ಮೂಲಕ. ಅದೇ ಪ್ರಕಾರವಾಗಿ ಗಾರ್ಗ್ಯ ದೇಶದ ಗಾರ್ಗ್ಯ ಏನದ ನಮ್ಮ 4ನೇ ಪ್ರಶ್ನೆದಲ್ಲಿ ಅವಸ್ಥಾತ್ರಯ ವಿಚಾರಗಳನ್ನು ಹೇಳ್ಕೊಂಡ್ ಬಂದಾನ. ಅದು ಸುಮಾರು 11 ಮಂತ್ರಗಳು.
ಅದಾದ ನಂತರ 5ನೇ ಪ್ರಶ್ನೆವನ್ನ 5ನೇ ಶಿಷ್ಯ ಓಂಕಾರೋಪಾಸನೆ ಫಲ ಏನ್ರಿ ಗುರುಗಳೇ ಅಂದಾಗ 6 ಮಂತ್ರಗಳ ಮೂಲಕ ಅವರು ಉತ್ತರ ಕೊಟ್ಟಾರೆ. ಈ ಕೊನೆಗೆ ಷೋಡಶ ಕಲಾ ಪುರುಷನ ಜ್ಞಾನ ಹೇಗಿರುತ್ತೆ ಅನ್ನುವಂತ 6ನೇ ಪ್ರಶ್ನೆದೊಂದಿಗೆ ಅರ್ಥಾತ್ 7 ಮಂತ್ರಗಳೊಂದಿಗೆ ಒಟ್ಟು ಪ್ರಶ್ನೋಪನಿಷತ್ತು 72 ಮಂತ್ರಗಳ ಒಂದು ಬಹಳ ಸಂಕ್ಷಿಪ್ತವಾದಂತ ಇದು ಉಪನಿಷತ್ತು. ಬಹಳ ಸುಂದರವಾಗಿ ಪ್ರಾಣನ ಬಗ್ಗೆ ಮೂಲವಾದಂತ ನಮಗ ಬೆನ್ನೆಲುಬಾಗಿ ನಿಂತಂತ ಎಲ್ಲರಿಗೆ ಪ್ರಾಣಕ್ಕೆ ಪ್ರಾಣವಾಗಿ ಇದು ಆತ್ಮನ ಆಶ್ರಯ ಪಡ್ಕೊಂಡು ನೆರಳಾಗಿ ಯಾವ ರೀತಿ ಇದು ನಮ್ಮ ಒಳಗ ಪ್ರವೇಶ ಆಗ್ಯದ. ಅರ್ಥಾತ್ ಅದು ಪ್ರವೇಶ ಆದ ಮೇಲೆ ಅದ್ರ ಹುಟ್ಟಾದ ನಂತರ ಅದರ ಪ್ರವೇಶ ಆದ ನಂತರ ಅದು ಯಾವ ರೀತಿ ಒಳಗ ತನ್ನನ್ನು ತೊಡಗಿಸ್ಕೊಂಡು ಅನೇಕ ವಿಭಾಗಗಳೊಂದಿಗೆ ಕೆಲಸ ಮಾಡಾಕತ್ತದ ಅನ್ನುವಂತಹದ್ದು. ಈ ಪ್ರಕಾರವಾಗಿ ಅದು ನಿರ್ಗಮನ ಮಾಡುವಂತಹದ್ದು. ಕೊನೆಗೆ ಇದು 4 ಪ್ರಶ್ನೆಗಳು. ಅದು ಸ್ವರೂಪ, ಹುಟ್ಟು, ಎಂಟ್ರಿ, ಅಲ್ಲಿ ಇರುವಂತ ಕಾರ್ಯ ಹಾಗೂ ನಿರ್ಗಮನ, ಈ 4 ಪ್ರಶ್ನೆಗಳು ಒಟ್ಟಿಗೆ ಇದ್ದುಕೊಂಡು ಸಮಗ್ರ ವಿಚಾರಗಳನ್ನು ಇಲ್ಲಿವರೆಗೆ ನಾವು ನೋಡುತ್ತಾ ಬಂದೀವಿ. ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಕೊನೆಯ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ ಎಕ್ಸಿಕ್ಯೂಟಿವ್ ಸಿಸ್ಟಮ್, ಅರ್ಥಾತ್ ನಿರ್ವಹಣೆ, ಒಳಹೊರಗಿನ ನಿರ್ವಹಣೆ. ಇಲ್ಲಿವರೆಗೆ 4-5 ವಿಭಾಗಗಳಾಗಿ ಪ್ರಾಣ, ಅಪಾನ, ಸಮಾನ, ವ್ಯಾನ, ಉದಾನ ಅಂತ ಹೇಳಿ ಅದೇನಿತ್ತಲ್ಲ 5 ಖಾತೆಗಳನ್ನು ಹಂಚಿಕೊಟ್ಟಿತ್ತು ಮುಖ್ಯ ಪ್ರಾಣ. ಅದೇ ಮುಖ್ಯ ಪ್ರಾಣ ಮಹಾಪ್ರಾಣ ಹಿರಣ್ಯಗರ್ಭ ರೂಪದಿಂದ ಹೊರಗ ವ್ಯಕ್ತಿಗತವಾಗಿ ಒಳಗ ಯಾವ ರೀತಿ ಕೆಲಸ ಮಾಡ್ತದ, ನಿಯಂತ್ರಣ ಎರಡೂ ಕೂಡ ಮಾಡ್ತದಲ್ಲ. ಯಾವ್ದು ಹಿರಣ್ಯಗರ್ಭ ರೂಪವಾದಂತ ಪ್ರಾಣ ಮಹಾಪ್ರಾಣ, ಅದು ಅದರ ಬಗೆ ಹೇಗೆ, ಅದರ ವೈಖರಿ ವೈಚಿತ್ರ್ಯತೆ ಹೇಗೆ ಅನ್ನೋದನ್ನ ಇವತ್ತಿನ ದಿವಸ 8ನೇ ಮಂತ್ರದಲ್ಲಿ ನಾವು ನೀವು ನೋಡ್ತಾ ಬರ್ತೀವಿ. ಬಹಳ ಮುಖ್ಯವಾದಂತ ಪ್ರಶ್ನೆ. ಯಾಕಂದ್ರೆ ಆಂತರಿಕವಾದ ಹಾಗೂ ಬಾಹ್ಯ ರೂಪವಾದ ಅದು ಕಣ್ಣಿಗೆ ತೋರ್ತಕ್ಕಂತ ನಾಮರೂಪಾತ್ಮಕವಾದ ಜಗತ್ತಿಗೆ, ಇದರ ನಿರ್ವಹಣೆಗೆ, ಇದರ ಕಾರ್ಯವೈಖರಿಗೆ ಮುಖ್ಯ ಕಾರಣವಾದಂತ ಯಾವ ಹಿರಣ್ಯಗರ್ಭ ಪ್ರಾಣ, ಅವನ ಉಪಾಸನೆ ಆಗಲಿ, ಅವನ ಮಾಡ್ಬೇಕಾಗಿತ್ತು ಅವನ ಸ್ವರೂಪ ಗೊತ್ತಾಗಬೇಕಲ್ಲ. ಅವನ ಸ್ವರೂಪ ಯಾವ ರೀತಿ ಕೆಲಸ ಮಾಡ್ತದ ನಮ್ಮ ದೇಹದಲ್ಲಿ ಹಾಗೂ ಹೊರಗ ಎರಡು ಕಡೆ, ಅದರ ವೈಚಿತ್ರ್ಯತೆಯನ್ನ ನಾವು ನೀವು ಈಗ 8ನೇ ಮಂತ್ರದಲ್ಲಿ ಗುರುಗಳು ಬಹಳ ಸುಂದರವಾಗಿ ಅದನ್ನ ಹೇಳ್ತಾ ಹೋಗ್ತಾರೆ. ಅರ್ಥಾತ್ ಈ ಪ್ರಾಣ ಆಧ್ಯಾತ್ಮ ಆದಿ ದೈವಗಳನ್ನ ಹೆಂಗ ಧರಿಸೈತಿ. ಆಧ್ಯಾತ್ಮ ಅಂದ್ರೆ ಒಳಗಿನ ಪ್ರಪಂಚ, ಆತ್ಮನನ್ನ ಆಚರಿಸಿಕೊಂಡು ಬಂದಾವ ಅಲ್ಲಿ ಇವೆಲ್ಲ ಸ್ಥೂಲ ಸೂಕ್ಷ್ಮ ಪ್ರಪಂಚ. ಇವು ಆಧ್ಯಾತ್ಮ ಅನಿಸ್ಕೊತಾವ್. ಹಂಗಾರೆ ಇಲ್ಲಿ ನಡೀತಕ್ಕಂತ ಯಾವ ತ್ರಿಪುಟ ರೂಪವಾದಂತ ವ್ಯವಹಾರ ತಮಗೆ ಈಗಾಗಲೇ ಗೊತ್ತದ. 14 ತ್ರಿಪುಟಿಗಳು, ಇಲ್ಲಿ ಒಳಗಿರುವಂತ ದೇವತಾ ವಿಷಯಗಳು ತಮಗ್ ಗೊತ್ತದ. ಇವು ನಡಿಬೇಕಾಗಿದ್ರು ಹೊರಗಿನ ಒಂದು ದೇವತೆಗಳ ದೈವತೆಗಳ ಅನುಗ್ರಹ ಬೇಕು. ಅವುಗಳಿಂದ ಅನುಗ್ರಹೀತಗಳಾದಂತ ಈ ಯಾವ ಅಧ್ಯಾತ್ಮ ಲೋಕದ ಇಂದ್ರಿಯಗಳದಾವಲ್ಲ, ಎಷ್ಟು 14 ಇಂದ್ರಿಯಗಳದಾವೋ. ನಮ್ಮ ಒಳಗಿನ ಆಧ್ಯಾತ್ಮ ಲೋಕದಲ್ಲಿ ಆತ್ಮನನ್ನು ಆಶ್ರಯಿಸಿ ಮಾಡಿಕೊಂಡಂತ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚದಲ್ಲಿರುವಂತ ಅಂಶಗಳು 14 ಅದಾವೆ. ಸೂಕ್ಷ್ಮ ಕಾರಣ ಬರುವುದಿಲ್ಲ, ಮತ್ತು ಸ್ಥೂಲ ಮತ್ತು ಸೂಕ್ಷ್ಮ ಪ್ರಪಂಚದಲ್ಲಿ ಬರುವಂತ 14 ಇಂದ್ರಿಯಗಳು. ಶ್ರೋತ್ರ, ತ್ವಚ, ಚಕ್ಷು, ಜಿಹ್ವ, ಘ್ರಾಣ ಇವೆಲ್ಲ ಜ್ಞಾನೇಂದ್ರಿಯಗಳೊಳಗ್ ಬರ್ತಾವ ಪಂಚಕ. ಇನ್ನು ಕರ್ಮೇಂದ್ರಿಯ ಪಂಚೊಳಗ್ ವಾಕ್, ಪಾಣಿ, ಪಾದ, ಪಸ್ತ, ಗುದ ಇವೆಲ್ಲ ಬರ್ತಾವೆ ಕರ್ಮೇಂದ್ರಿಯ ಪಂಚಕ. ಇನ್ನ ಈ ಯಾವ ಅಂತಃಕರಣ ಪಂಚಕದಲ್ಲಿ ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಇವುಗಳಿಗೆ ಸಮರ್ಪಕವಾದಂತ ಅಧಿದೈವಗಳು ಮೇಲಿದಾವೆ. ಆ ಅಧಿದೈವಗಳು ಏನ್ ಮಾಡ್ಯಾವ, ನಮಗೆ ಅಧಿಭೂತಗಳನ್ನು ಒದಗಿಸಿಕೊಟ್ಟಾವೆ. ಅರ್ಥಾತ್ ಅಧಿದೈವಗಳು ಯಾವುವು, ನಮಗ ಆಧ್ಯಾತ್ಮ ಲೋಕಕ್ಕ ಒಳಗಿನ ಇಂದ್ರಿಯಗಳಿಗೆ ಸಹಾಯಕವಾದಂತ ಅಧಿದೈವಗಳು ಯಾವ ಅಂದ್ರೆ ಸ್ತೋತ್ರಕ್ಕ ತ್ವಚ, ಚಕ್ಷು, ಜವ್ವ, ಗ್ರಹಣಗಳಿಗೆ ಅಧಿದೈವತೆಗಳಾಗಿ ದಿಶಾ, ವಾಯು, ಸೂರ್ಯ, ವರುಣ, ಅಶ್ವಿನಿ ಕುಮಾರಗಳು ಒಂದೊಂದನಾಗಿ ತಾವು ವಿಂಗಡಿಸ್ಕೊಡ್ರಿ. ಅವಳಿಗೆ ಕ್ರಮವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥವು ಅಧಿಭೂತಗಳು ಕ್ರಮವಾಗಿ ತಿಳ್ಕೊಡ್ರಿ. ಹಾಗೆ ವಾಕ್, ಹಸ್ತ, ಪಾದ, ಉಪಸ್ಥ, ಗುದಗಳಿಗೆ ಅಗ್ನಿ, ಇಂದ್ರ, ವಾಮನ, ಪ್ರಜಾಪತಿ, ಯಮ ಅಧಿದೈವಗಳು ಹೊರಗ. ಅದರಂತ ಅಧಿಭೂತಗಳು ಯಾವುವು ಅಂತರ ಅವುಗಳ ವಿಷಯಗಳು, ಅವುಗಳಿಗೆ ಬೇಕಲ್ಲ ವಿಷಯಗಳು. ಯಾವುಗಳಿಗೆ ಜ್ಞಾನೇಂದ್ರಿಯ ವಿಷಯಗಳು ಯಾವುವು ಕ್ರಮವಾಗಿ
ಶ್ರೋತ್ರಾದಿಗಳ ಹಿಡ್ಕೊಂಡು ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇನ್ನು ಕರ್ಮೇಂದ್ರಿಯಗಳಿಗೆ ವಿಷಯಗಳದಾವಲ್ಲ, ಯಾವ ಅವುಗಳಿಗೆ ಅಧಿದೇವತೆಗಳು ಗೊತ್ತದ ನಿಮ್ಗೆ ಈಗಾಗಲೇ, ಅಗ್ನಿ ಇಂದ್ರ ವಾಮನ ಪ್ರಜಾಪತಿ ಅಂತ. ಆ ಅಧಿದೇವತೆಗಳ ಅಂಡರ್ ಇವೆಲ್ಲ ವಿಷಯಗಳದಾವಲ್ಲ, ಅಧಿಭೂತಗಳು. ಯಾವ ವಚನ ಕ್ರಿಯಾ ಕೊರತುಕೊಳ್ಳುವಂತದ್ದು ಇಂದ್ರ, ಪಾದದ ಗಮನ, ಉಪಸ್ಥದ್ದು ರತಿಭೋಗ, ಗುದದ್ದು ಮಲತ್ಯಾಗ. ಹೀಗೆ ಆಯಾ ಭೂತಗಳಿಗೆ, ಆಯಾ ಅಧಿದೇವಗಳಿಗೆ ಭೂತಗಳ ಮೂಲಕವಾಗಿ ಕ್ರಿಯೆಗಳನ್ನು ಕೂಡ ಪರಮಾತ್ಮ ಪ್ರಾಣದ ಮೂಲಕವಾಗಿ ಒದಗಿಸಿಕೊಟ್ಟಾನೆ. ಹಾಗೇ ಮನ ಬುದ್ಧಿ ಚಿತ್ತ ಅಹಂಕಾರ ಆದಿಗಳಿಗೆ ಅಲ್ಲಿ ದೇವತಾ ಯಾವ್ದಾವ ಅಂದ್ರೆ ಅಧಿದೈವಗಳು. ಯಾವ ಚಂದ್ರ, ಬ್ರಹ್ಮ, ವಾಸುದೇವ, ರುದ್ರ. ಹೀಗೆ ಅವುಗಳಿಗೆ ವಿಷಯಗಳು ಕೂಡ ಅದಾವು. ಅಧಿಭೂತ ಮನಕ ಸಂಕಲ್ಪ ವಿಕಲ್ಪ ವಿಷಯಗಳು, ಬುದ್ಧಿಗೆ ನಿಶ್ಚಯ, ಚಿತ್ತಕ್ಕ ಚಿಂತನೆ, ಅಹಂಕಾರಕ್ಕ ಅಹಂಕಾರ ಅಥವಾ ಅಹಮತ್ವ. ಈ ಪ್ರಕಾರವಾಗಿ ವಿಷಯಗಳನ್ನು ಕೊಟ್ಟು ಅವುಗಳಲ್ಲಿ ಪ್ರವೃತ್ತಿ ಆಗುವಂತೆ ಮಾಡತಕ್ಕಂತ ಮುಖ್ಯ ಕೆಲಸ ಯಾವುದು? ಹಿರಣ್ಯ ಗರ್ಭ. ಹೊರಗಿರುವಂತ ಮಹಾಪ್ರಾಣ ಈ ತ್ರಿಪುಟಿಗೆ ಕಾರಣವಾದಂತದ್ದು. ಆಧ್ಯಾತ್ಮ ಲೋಕಕ್ಕ, ಜೀವಿಗಳ ಒಳಗಿರುವಂತ ಆಂತರಿಕವಾದಂತ ಆಧ್ಯಾತ್ಮ ಲೋಕಕ್ಕ ಮುಖ್ಯ ಕಾರಣೀಭೂತವಾದಂತದ್ದು ಯಾವುದು ಅಂತ ಕೇಳಿದ್ರೆ ಹೊರಗಿರುವಂತ ಹಿರಣ್ಯ ಗರ್ಭ ಮುಖ್ಯ ಪ್ರಾಣ. ಅದೇ ಅಧಿದೈವವಾಗಿ ಮುಖ್ಯ ಪ್ರಾಣವೇ ಈ ಎಲ್ಲ ಉಪ ಅಧಿದೈವಗಳಾಗಿ ಖಾತೆಗಳನ್ನ ಹಂಚಿಕೊಟ್ಟಿದೆ. ಎಲ್ಲ ಅಧಿದೈವಗಳಿಗೆ ಖಾತೆಗಳನ್ನ ಹಂಚಿಕೊಟ್ಟೈತಿ. 14 ಅಧಿದೈವಗಳಿಗೆ ಖಾತೆಗಳನ್ನ ಹಂಚಿಕೊಟ್ರು, ಆಯಾ ವಿಷಯಗಳನ್ನ ಕೊಟ್ರು. ಅಧಿಭೂತಗಳಂತಾರ ವಿಷಯಗಳಿಗೆ. ಎಲ್ಲವುಗಳನ್ನ ಕ್ರಿಯೆಗಳನ್ನ ಜೋಡಿಸಿ ಸಮರ್ಪಕವಾಗಿ ಹೊರ ಜಗತ್ತಿನ ಎಲ್ಲಾ ವ್ಯವಹಾರ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅನ್ನುವಂತೆ ಹೊರಗೆ ನಡೆಯತಕ್ಕಂತ ಹಿರಣ್ಯ ಗರ್ಭನ ವ್ಯವಹಾರ ಏನದಲ್ಲ, ಈ ಒಂದು ಬ್ರಹ್ಮಾಂಡದಲ್ಲಿ ನಡೆಯತಕ್ಕಂತ ಪ್ರಾಣನ ವ್ಯವಹಾರವೇ ಸೂಕ್ಷ್ಮ ರೂಪವಾಗಿ, ಅಲ್ಲಿ ಸ್ಥೂಲ ಇದ್ರೆ ಇಲ್ಲಿ ಸೂಕ್ಷ್ಮ ರೂಪವಾಗಿ ಆಧ್ಯಾತ್ಮ ಲೋಕದಲ್ಲಿ ಆ ಒಂದು ನಿರ್ವಹಣೆ ಬಹಳ ಸಮರ್ಪಕವಾಗಿ ನಡೀತಾ ಇದೆ ಅಂತ ಹೇಳ್ಕೊಂತ ಬಂದ್ರು. ಈ ಪ್ರಕಾರವಾಗಿ ನಾವು ಅನೇಕ ವಾಯುಗಳು ಆ ಪ್ರಾಣನ ಅಧೀನದಲ್ಲಿ ಕೆಲಸ ಮಾಡುವುದನ್ನು ಕೂಡ ನೋಡ್ಕೊಂಡು ಬಂದಿವಿ. ಅರ್ಥಾತ್ ಈ ಕರ್ಮೇಂದ್ರಿಯಗಳಿಗೆ ಕಾರಣವಾದಂತ ಯಾವ ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅನ್ನುವಂತಾವ್ ಕಂಚ ಪರಮೇಂದ್ರಿಯಗಳನ್ನ ನಿರೂಪಣ ಮಾಡ್ತಾವ, ಪ್ರೇರಣಾ ಮಾಡ್ತಾವ ಅನ್ನೋದು ಗೊತ್ತದ. ಆಮೇಲೆ ಪಂಚ ಜ್ಞಾನೇಂದ್ರಿಯಗಳಿಗೆ ಅನುಸಾರವಾಗಿ ಪಂಚ ಪ್ರಾಣಗಳು, ಪ್ರಾಣಾದಿ ಪಂಚವಾಯುಗಳು, ಪ್ರಾಣಪಾನ ವ್ಯಾನ ಸಮಾನ. ಅದರಂತೆ ಅಂತಃಕರಣ ಪಂಚಕ ಅಲ್ಲಿ ಮುಖ್ಯವಾಗಿ 5 ಯಾವ ಮನ ಬುದ್ಧಿ ಚಿತ್ತ ಅಹಂಕಾರಾದಿಗಳು ಜ್ಞಾತೃ. ಇವುಗಳಿಗೆ ಮುಖ್ಯವಾಗಿ ವೈರಂಭ ಮುಖ್ಯ, ಪ್ರಭಂಜನ, ಅಂತರ್ಯಾಮಿ ಹಾಗೂ ಮಹಾಪ್ರಾಣ ಅನ್ನುವಂತ ಕ್ರಮವಾಗಿ 5 ಪ್ರಾಣಗಳು ಏನ್ ಮಾಡ್ತಾವಂದ್ರ ಒಳಗಿರುವಂತ ನಾವು ಅಂತಃಕರಣಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ, ಚಿತ್ತಂತ ಆದಿ ದೈವತೆಗಳ ಮೂಲಕವಾಗಿ ಮತ್ತ ಮನುಷ್ಯಗೆ ಚಂದ್ರದಾನ ಹಿಂಗೆಲ್ಲ ಅದಾವ. ಹೋಗ್ಲಿ ಆದಿ ದೇವತೆಗಳದಾವ್, ಈಗಾಗಲೇ ಹೇಳಿದೀವಿ. ಹಾಗೆ ಆದಿ ದೇವತೆಗಳನ್ನ ಮುಂದೆ ಮಾಡಿಕೊಂಡು ಆ ಮಹಾಪ್ರಾಣ ಆಗಮನ ಗಮನ ಚಲನ ಇವೆಲ್ಲವುಗಳನ್ನ ಮಾಡ್ಲಿಕ್ಕೆ, ಕರ್ಮಗಳನ್ನ ಪ್ರೇರಣೆ ಮಾಡ್ಲಿಕ್ಕೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಂತಃಕರಣ ಪಂಚಕ ಇವೆಲ್ಲವುಗಳನ್ನ ಪ್ರೇರಣೆ ಆಗುವಂತೆ ಮಾಡ್ತಕ್ಕಂಥ ತಾಕತ್ ಯಾರಿಗೈತೆ ಅಂದ್ರೆ ಪ್ರಾಣನಿಗೆ ಇದೆ. ನಮ್ಮ ನೆರಳಿನಂತೆ ವ್ಯವಹಾರ ಮಾಡ್ತಾ ಇದ್ದಾನೆ, ಎಲ್ಲವಕ್ಕೂ ಪ್ರೇರಕ ಆಗಿದ್ದಾನೆ. ಹೀಗೆ ಬಾಹ್ಯಾಧಿಕರಣ ಚೇಷ್ಟ ನಡಿಬೇಕಾಗಿತ್ತು ಅಂದ್ರೆ ಅಲ್ಲಿ ಪ್ರಾಣನೇ ಜೀವನಾಗಿ, ಜೀವನೇ ಪ್ರಾಣನಾಗಿ ಇಲ್ಲಿ ವ್ಯವಹಾರ ನಡೆದಲ್ಲ ಬಹಳ ಸಮರ್ಪಕವಾಗಿ. ಆದ್ದರಿಂದ ಅದ್ರಾಗ ಇನ್ನೊಂದು ವಾಯು ಅದ, ಅದು ಕೊನೆಗೆ ಧನಂಜಯ ಅಂತ ಹೇಳಿ. ಅದು ಸತ್ತ ನಂತರ ಕೂಡ ಅದು ವ್ಯವಹಾರ ಮಾಡ್ತದ, ಶರೀರವನ್ನು ಉಬ್ಬಿಸಿ ಒಡೆದು ಹೋಗ್ತದ, 3 ದಿವಸಗಳ ಪರ್ಯಂತರ ಶರೀರದಲ್ಲಿ ಇರ್ತದ ಅನ್ನುವಂಥದ್ದು ಕೂಡ ಬಹಳ ಗಮನೀಯವಾದಂತ ಅಂಶ. ಇರ್ಲಿ, ಈ ಪ್ರಕಾರವಾಗಿ ಅನೇಕ ವಾಯುಗಳು ಪ್ರಾಣನ ಅಧೀನದಲ್ಲಿ ಕೆಲಸ ಮಾಡಿ ಶರೀರದ ಸಮರ್ಪಕವಾದ ವ್ಯವಹಾರಕ್ಕೆ ಕಾರಣ ಆಗ್ಯಾವಲ್ಲ. ಇದೊಂದು ವೈಚಿತ್ರ್ಯ. ಇದು ಎದರಿಂದ ನಡೆದಂದ್ರೆ ಆತ್ಮನ ಸನ್ನಿಧಿಯಲ್ಲಿ. ಇದಕ್ಕೆ ಮೂಲ ಯಾರು? ಆತ್ಮನ ಸನ್ನಿಧಿಯಲ್ಲಿ, ಆತ್ಮನ ಪ್ರೇರಣೆಯಿಂದ ಎಲ್ಲವೂ ಕೂಡ ನಡೆದಾವೆ ಅನ್ನುವಂಥದ್ದನ್ನು ಕೂಡ ನಾವು ಈಗಾಗಲೇ ಈ ಒಂದು ಮುಂಡಕೋಪನಿಷತ್ತಿನಲ್ಲಿ ಕೂಡ ಅದನ್ನ ಗುರುಗಳು ಇಲ್ಲಿ ನೆನಪು ಮಾಡಿಕೊಟ್ಟಾರೆ. ಸಪ್ತ ಪ್ರಾಣ ಈ ಶರೀರಕ್ಕೆ ಮುಖ್ಯವಾಗಿ 6 ಪ್ರಾಣಗಳಂತ ಮುಂಡಕೋಪನಿಷತ್ ಹೇಳ್ಕೊಂತ ಬಂದಾರೆ. ಸಪ್ತ ಪ್ರಾಣ ಪ್ರಭವಂತಿ. ನಿನ್ನೆ ದಿವಸ ಅದನ್ನು ಕೂಡ 7 ಪ್ರಾಣಗಳು, 7 ಅರ್ಚಗಳು, 7 ಸಮಿತ್ತುಗಳು, 7 ಹೋಮಗಳು,
7 ಲೋಕಗಳು ಈ ಪುರುಷನಿಂದಲೇ ಹುಟ್ಟುತ್ತವೆ ಅಂತದ. ಹಂಗಾರೆ ಈ 7 ಪ್ರಾಣಿಗಳು ಹೆಂಗದಾವ ಅನ್ನೋದನ್ನ ಇಲ್ಲಿ ಬಹಳ ಚಂದಾಗಿ ಮುಂಡಕ ಉಪನಿಷತ್ತಲ್ಲಿ ಹೇಳ್ಕೊಂತ ಹೋಗ್ಯಾರೆ. ಹಾಗಾದ್ರೆ ಈ 7 ಲೋಕಗಳು ಯಾವುವು ಅಂತ ಕೇಳಿದ್ರೆ ಇಲ್ಲಿ ಈ 7 ಲೋಕಗಳಂದ್ರೆ ಗೋಲಕಗಳು. 7 ಲೋಕಗಳಂದ್ರೆ ಯಾವ್ರಿ? ಅಲ್ಲಿ ಮೇಲೆ 14 ಲೋಕಗಳಿದ್ರೆ ಇಲ್ಲಿ ಲೋಕಗಳ ಬೇಕಲ್ಲ. ಯಾವ? ನಾಸಿಕಾಗ್ರ, ಜೀವಾಗ್ರ, ಚರ್ಮ, ಕಿವಿ, ನೇತ್ರ, ಮನಸ್ಸು, ವಾಕ್, ಈ 7 ಇವುಗಳಿಗೆ ಲೋಕಗಳದಾವ್. ನಾಸಿಕಕ್ಕ ಪ್ರಾಣೇಂದ್ರಿಯ ಲೋಕ, ಘ್ರಾಣ ಅಂತಾರದು. ಘ್ರಾಣೇಂದ್ರಿಯ ಲೋಕದ ನಾಸಿಕಕ್ಕ ಒಳಗ, ಜೀವಾಗ್ರಕ ರಸನೇಂದ್ರಿಯ ಲೋಕದ. ರಸವನ್ನ ಅದು ಈರ್ತದ. ಹುಳಿ, ಉಪ್ಪು, ಖಾರ ಹಿಂಗ ಸಪ್ತ ಪ್ರಕಾರದ ರಸಗಳದಾವಲ್ಲ, ಅವು ಎಲ್ಲಗಳಿಗೆ ಕಾರಣ ಯಾವ್ದು? ಜೀವಾಗ್ರ, ನಾಲಿಗೆ ತುದಿ, ನಾಲಿಗೆ ನಾಸಿಕಾಗ್ರ, ಗ್ರಹಣವನ್ನ ಮಾಡ್ತಕ್ಕಂತ ಲೋಕ. ಲೋಕ ಅಂದ್ರೆ ಇದ್ರ ಅರ್ಥ ಗೋಲಕ. ಇಂದ್ರಿಯಗಳ ಬ್ಯಾರೆ, ಲೋಕಗಳ ಬ್ಯಾರೆ, ಅಥವಾ ಗೋಲಕಗಳ ಬ್ಯಾರೆ. ಗೋಲಕಗಳಿಗೆ ಲೋಕ ಅಂತೇವಿ. ಗೋಲಕಗಳಂದ್ರೆ ಇಂದ್ರಿಯ ಒಳಗದ, ಗೋಲಕ ಹೊರಗದ. ಒಳಗಿರುವಂತ ಇಂದ್ರಿಯ ಗೋಲಕದಲ್ಲಿ ವಾಸ ಮಾಡೈತಿ. ಪ್ರಾಣೇಂದ್ರಿಯ ಲೋಕದಲ್ಲಿ ಘ್ರಾಣೇಂದ್ರಿಯ ಲೋಕ ಅನ್ನುವಂತ ಏನದಲ್ಲ ಈ ಒಂದು ಗೋಲಕ, ಅಲ್ಲಿ ನಾಸಿಕಾಗ್ರ, ಅಲ್ಲಿ ಇಂದ್ರಿಯ. ಯಾವ ಇಂದ್ರಿಯ? ನಾಸಿಕ ಸಂಬಂಧಪಟ್ಟಂತ ಪೃಥ್ವಿ ಮೇಲೆ ಪೃಥ್ವಿ ಸಂಬಂಧಿ ಆದಂತದ್ದು ನಾಸಿಕ. ಆ ನಾಸಿಕ ಘ್ರಾಣವನ್ನ, ಗಂಧವನ್ನ, ಪರಿಮಳವನ್ನ ಗ್ರಹಣ ಮಾಡ್ತಾ ಇದೆ. ಅದರಂತೆ ಜೀವಾಗ್ರ ನಾಲಿಗೆದಲ್ಲ ಇಲ್ಲಿ ರಸನೇಂದ್ರಿಯ ಲೋಕ. ನಾಲಿಗೆಯಲ್ಲಿ ಅದು ಗೋಲಕದ, ರಸನೇಂದ್ರಿಯ ಬ್ಯಾರೆ ಅದ. ಆ ಅಂಕುರಗಳ ಒಳಗಿರ್ತದೆ ಅದು ರಸನೇಂದ್ರಿಯ. ಇದು ಅನುಭವಕ್ಕೆ ಬರ್ತದ ಇದು. ಅದರಂತೆ ತ್ವಚೇಂದ್ರಿಯ, ಚರ್ಮ, ವಾಯು ಸಂಬಂಧಿ ಆದಂತ ಚರ್ಮ ತ್ವಚೇಂದ್ರಿಯ, ಜಲ ಸಂಬಂಧಿ ಆದಂತ ರಸನೇಂದ್ರಿಯ, ಇವೆಲ್ಲ ಹೊರಗದಾವ. ಇವು ಭೂತಗಳು, ಅಧಿಭೂತಗಳು ಹೊರಗದವ. ಆ ಭೂತಗಳನ್ನು ಅನುಸರಿಸಿ ಒಳಗಿರುವಂತ ಇವೆಲ್ಲಾ ಇಂದ್ರಿಯಗಳು ಗೋಲಕಗಳಲ್ಲಿ ಮನಿ ಮಾಡಿಕೊಂಡಾವೆ. ಗೋಲಕಗಳು ನಾಶ ಆಗ್ತವೆ, ಇಂದ್ರಿಯಗಳು ನಾಶ ಆಗೋದಿಲ್ಲ. ಆ ಇಂದ್ರಿಯಗಳು ಎಲ್ಲಿರ್ತಾವಂದ್ರೆ ಸೂಕ್ಷ್ಮ ಶರೀರದಲ್ಲಿ ಇರ್ತಾವೆ. ಆದ್ರೆ ವ್ಯವಹಾರ ಮಾಡೋದೆಲ್ಲೇ ಗೋಲಕಗಳ ಮೂಲಕ ವ್ಯವಹಾರ ಮಾಡ್ತಾವೆ. ಶರೀರ ಹೋದ ನಂತರ ಗೋಲಕಗಳು ಹೋಗಬಹುದು, ಆದ್ರೆ ಇಂದ್ರಿಯಗಳ ನಾಶ ಆಗುವುದಿಲ್ಲ. ಸೂಕ್ಷ್ಮ ಶರೀರದಲ್ಲಿ ಇರ್ತಾವೆ. ಏನ್ರಿ ಆಧಾರ ಅಂದ್ರ ಸೂಕ್ಷ್ಮ ಶರೀರದಲ್ಲಿರುವಂತ ಪಿಶಾಚಾದಿಗಳು. ಅವು ನೋಡ್ತಾವೆ, ಅವು ಊಟ ಮಾಡ್ತಾವೆ ಜೀವಾಗ್ರದ ಮೂಲಕ. ಅದು ಇಂದ್ರಿಯ, ಅದು ಇರ್ತದ. ಅದಕ್ಕೆ ನನಗ ಅದನ್ನ ಕೊಡ್ರಿ, ಇದನ್ನ ಕೊಡ್ರಿ. ವಾಯು ಸಂಬಂಧಿ ಸೂಕ್ಷ್ಮ ಇರ್ತದ. ಒಬ್ಬೊಬ್ಬರಿಗೆ ಟಚ್ ಆಗ್ತದ, ಅದು ಕೆಡುತ್ತದ. ವಾಯು ರೂಪದಿಂದ ಬಂದ ನಮ್ಮ ಕುರುಗರವರುಗಳನ್ನ ಆಕ್ಸಿಡೆಂಟ್ ಮಾಡಿಸಿ 4 ತಿಂಗಳು ಅಡ್ಮಿಟ್ ಮಾಡಿ ಇರ್ಲಿ. ಹೀಗೆ ಅದೆಲ್ಲ ಬೇಡ, ಅನ್ಬಹುದು, ಅವ್ರಿಗೆ ಗೊತ್ತು. ಆದರೆ ಇದಾದ್ರೂ ಕೂಡ ಯಾವುದು ಈ ರೀತಿ ಶ್ರವಣೇಂದ್ರಿಯ ಲೋಕ, ಕಿವಿ ಒಳಗ ಒಂದು ಅದ ಶ್ರೋತ್ರ ಅಂತ ಅದ ಲೋಕ. ಆ ಒಂದು ಶ್ರೋತ್ರದ ಹವನ ಆಗಿರುವಂತ ಆಕಾಶದಲ್ಲಿ, ಶ್ರೋತ್ರ ಅಂದ್ರೆ ಆಕಾಶ ಸಹಿತವಾದಂತ ಇಂದ್ರಿಯ, ಅದು ಗೋಲಕ. ಅಲ್ಲಿ ಒಳಗೆ ಶ್ರವಣೇಂದ್ರಿಯ ಅಂತ ಸೂಕ್ಷ್ಮದ. ಅದು ಹೋಯ್ತಂದ್ರ ಹೊರಗ್ ಕಿವಿ ಇದ್ರು ಕೇಳುದಿಲ್ಲ, ಹೊರಗ್ ಕಣ್ಣು ಇದ್ರು ಕಣ್ಣು ಕಾಣುದಿಲ್ಲ. ಆ ಇಂದ್ರಿಯ ಹೋಗ್ಯದ, ರುಚಿ ಹೋಗ್ಯದ. ಒಳಗ ಗೋಲಕದ, ರಸನೇಂದ್ರಿಯ ಗೋಲಕದ. ಆ ಗೋಲಕದಲ್ಲಿರುವಂತ ರಸನೇಂದ್ರಿಯ ಹಾಳಾಯ್ತು ಅಂತಂದ್ರೆ ರುಚಿ ಹತ್ತುದಿಲ್ಲ. ನಾಸಿಕಕ್ಕ ಘ್ರಾಣ ಹತ್ತುದಿಲ್ಲ. ಮುಗಿಂದು ತನ್ನ ಶಕ್ತಿಯನ್ನ ಕಳ್ಕೊಂತು ಅಂದ್ರ ಆ ಯಾವ ಸುಗಂಧ ದುರ್ಗಂಧ ಗೊತ್ತಾಗುದಿಲ್ಲ. ಅದ ನಾಸಿಕ ನೆಗಡಿ ಆದಾಗ ವಿಶೇಷ ನಿಮಗ ಅನುಭವದ. ಹೀಗೆ ನೇತ್ರ ಗೋಲಕ ಯಾವ್ದು? ಹೊರಗಿನ ಗೋಲಕ. ಅದು ಗುಡ್ಡಿ ಐತಲ್ಲ, ಗೋಲಕದ. ಅದು ಗುಡ್ಡಿ ಇಟ್ಟಾನ ಪರಮಾತ್ಮ ಒಳಗ, ಹತ್ತೈತ ಒಳಸಾಡಕ. ಅದು ಗೋಲಕದು ಇಂದ್ರಿಯ. ಆ ಗೋಲಕ ಅಲ್ಲ, ಒಳಗ್ ಸೂಕ್ಷ್ಮ ರೂಪದಿಂದ ಅದ. ಅದು ಅಗ್ನಿ ತತ್ವ, ಆದಿತ್ಯ ತತ್ವ. ಆ ಇಂದ್ರಿಯ ಪರಮಾತ್ಮ ಆ ಗೋಲಕದಲ್ಲಿ ಇಟ್ಟು ಜ್ವಾಪಾನವಾಗಿ ಎಲ್ಲ ವ್ಯವಹಾರಕ್ಕೆ ಕಾರಣ ಆಗಿದ್ದಾನೆ. ಇನ್ನೊಂದು ಯಾವುದು?
ಮನಸ್ಸು. ಅದಕ್ಕೆ ಯಾವ್ದು ಲೋಕ? ಮನಸ್ಸಿರಾಕ ಹೃದಯ ಲೋಕ. ವಾಕ್ ಲೋಕ ಯಾವ್ದು? ಶಬ್ದಾದಿ ಅಗ್ನಿ ತತ್ವದಿಂದ ನಾವು ಮಾತಾಡಕ್ ಬರ್ತದ. ನಾಲಿಗಿಂದ ಹಿಡ್ಕೊಂಡು ತೆಳಗೆಲ್ಲ ಇರ್ತದ. ಗಂಟಲದಿಂದ ಹಿಡ್ಕೊಂಡು 8 ಅಂಗಗಳ ಕೆಲಸ ಮಾಡ್ತಾವ. ವಾಕಕ್ಕ ಧ್ವನಿ ಹೊಂಡಬೇಕಾಗಿತ್ತಂದ್ರ ಹಂಗ ಹೊಂಡೋದಿಲ್ಲದು. ಶಬ್ದ ಹೊರಗೆ ಬರ್ಬೇಕಾಗಿತ್ತು, ಉಚ್ಚಾರ ಆಗ್ಬೇಕಾಗಿತ್ತು. ಅಂದ್ರೆ ಅಲ್ಲಿ ಒಂದು ಲೋಕದ. ಮನುಷ್ಯಗೆ ಒಂದು ಲೋಕದ, ಹೃದಯ ಲೋಕ. ಅದಕ್ಕೆ ಅಧಿದೈವ ಯಾರು? ಚಂದ್ರ. ಅದು ಗಮಗಮನ ಮಾಡ್ತದ. ಪುಣ್ಯ ಪಾಪಗಳನ್ನು ಹೊತ್ಕೊಂಡು ಹೋಗ್ತದದು. ಹೇಗೆ ಜೀವಿಗಳು ಮಾಡಿದಂತ ಪಾಪ ಪುಣ್ಯಗಳ ಫಲವನ್ನ ಒಯ್ದು ಮುಟ್ಸುದು ಅನೇಕ ಲೋಕಗಳಿಗೆ. ಪುಣ್ಯವನ್ನ ಮ್ಯಾಲಿನ ಲೋಕಕ್ಕೆ ಹೋಯ್ತೈತಿ, ಪಾಪವನ್ನ ಅದೋ ಲೋಕಕ್ಕೆ ಹೋಯ್ತೈತಿ. 7 ಲೋಕಗಳಿಗೆ, ಮೇಲಿನ 6 ಲೋಕಗಳಿಗೆ ಸಂಚಾರ ಮಾಡುವಂತದ್ದು ಯಾವುದು? ಹೃದಯದಲ್ಲಿರುವಂತ ಮನಸ್ಸು. ಹೀಗೆ ಹೊರಗಿರುವಂತ ಆ ಒಂದು ಸ್ಥೂಲ ಪ್ರಪಂಚವೇ ಸೂಕ್ಷ್ಮವಾಗಿ ಒಳಗೆ 17 ತತ್ವಗಳ ಮೂಲಕ ಸೂಕ್ಷ್ಮ ಶರೀರವಾಗಿ ಅದರಲ್ಲಿರುವಂತ ಪಂಚ ಪ್ರಾಣಗಳಾಗಿ ಇವೆಲ್ಲವಕ್ಕೂ ಹೃದಯ ಭಾಗವಾದಂತ ಪ್ರಾಣವೇ. ಇಷ್ಟೊಂದು ವೈಚಿತ್ರ್ಯ ಅವು ಏನ್ ಮಾಡ್ತಾವ ಅಂದ್ರೆ, ಅದಕ್ಕೆ ಅವ್ರು ಹೇಳ್ತಾರೆ, ಇಂಥ ಪವಿತ್ರವಾದಂತ ಈ ಅಂತರ್ಲೋಕದಲ್ಲಿ ನಾವು ಹೆಂಗ ಅದನ್ನ ಉಪಯೋಗ ಮಾಡ್ಬೇಕು ಅಂದ್ರ ಅವ್ರು ಹೇಳ್ತಾರ, ಮುಂಡಕದಲ್ಲಿ 7 ಪ್ರಾಣಗಳದಾವಲ್ಲಿ. ಇಲ್ಲಿ 7 ಅರ್ಚಿಗಳು. 7 ಪ್ರಾಣ ಅಂದ್ರೆ ಯಾವ್ರಿ? ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ವಾಕು. ಒಂದು ಮನಸ್ಸು, ಒಂದು ವಾಕು. ಇವು ವ್ಯವಹಾರ ಕಾರಣಗೆ ಒಳಗೆ ಜೀವನಿಗೆ 7 ಸಾಧನಗಳಿಂದನೇ ಈ ಜೀವನ ವ್ಯವಹಾರ ನಡೀತಾ ಇದೆ. ಹೇಗೆ? ಆ ಗೋಲಕಗಳಲ್ಲಿರುವಂತ ಅರ್ಚಿಗಳದಾವೆ. ಅರ್ಚಿಗಳಂದ್ರೆ ಏನು? ಬೆಳಕುಗಳು, ದೀಪ್ತಿಗಳು. ಆ ಗೋಲಕಗಳಿಗೆ ದೀಪ್ತಿ ಬೆಳಕಿಲ್ಲ ಅಂದ್ರೆ ಅದು ಕುರುಡಾಗ್ತದ ಕಣ್ಣು. ಅದಕ್ಕೆ ಯಾರು? ಅಧಿದೈವ ಸೂರ್ಯ. ಅವನು ಅನುಗ್ರಹ ಆಗ್ಲಿಲ್ಲ ಅಂದ್ರೆ ಕಣ್ ಕುರುಡಾಗ್ತದೆ. ಸೂರ್ಯ ದೇವತಾ ಅದು ಅನುಗ್ರಹ ಮಾಡಿ ಅನುಗ್ರಹೀತವಾದಂತ ನೇತ್ರೇಂದ್ರಿಯ ಹೊರಗಿನ ಎಲ್ಲವನ್ನು ನೋಡ್ಲಿಕ್ಕೆ ರೂಪಾದಿ ವಿಷಯಗಳನ್ನ ನೋಡ್ತದೆ. ಹಂಗಾರಲ್ಲಿ ಅಗ್ನಿ ರೂಪ. ಅರ್ಚಿ ಅಂದ್ರೆ ಏನದು? ಅಗ್ನಿ ಕುಂಡಲ. ಯಜ್ಞ ಕುಂಡಲ ಯಾವ್ದು ಕಣ್ಣಿಗೆ ಅಂತಂದ್ರೆ ನೇತ್ರೇಂದ್ರಿಯ. ಆ ಇಂದ್ರಿಯದಲ್ಲಿ ಅಂತಃಕರಣ ವೃತ್ತಿ ಆ ಇಂದ್ರಿಯ ದ್ವಾರ ಹೊರ ಹೋಗಿ ಆ ಒಂದು ವಿಷಯದ ದರ್ಶನ ಮಾಡ್ಕೋತದ, ರೂಪವನ್ನ ದರ್ಶನ ಮಾಡ್ಕೋತದೆ. ಅರ್ಥಾತ್ ಅದು ಯಜ್ಞ ರೂಪದಿಂದ ನಡಿಬೇಕಾಗಿತ್ತು ಅಂತಂದ್ರೆ ಒಳ್ಳೆಯ ರೂಪವುಳ್ಳ ದರ್ಶನವನ್ನು ತೋರಿಸ್ರಿ. ಮಹಾಪುರುಷರ ದರ್ಶನ, ಸತ್ಪುರುಷರ, ಮಹಾತೀರ್ಥ ಯಾತ್ರೆಗಳ ಕ್ಷೇತ್ರ ದರ್ಶನ, ಹಿಂಗ ಒಳ್ಳೆ ದರ್ಶನ ಮಾಡಿಸಿದ್ರೆ ಅದು ಅಗ್ನಿಯಲ್ಲಿ ನೇತ್ರೇಂದ್ರಿಯದಲ್ಲಿ ಇಂದ್ರಿಯ ದ್ವಾರ. ಅರ್ಚಿ ಅಂದ್ರೆ ಬೆಳಕು. ಅದೊಂದು ಕುಂಡ. ಗೋಲಕದಲ್ಲಿರುವಂತ ಕುಂಡದಲ್ಲಿ ಇಂದ್ರಿಯ ಅನ್ನುವಂತ ಒಂದು ಯಜ್ಞ ಕುಂಡದ ಅಲ್ಲಿ ಒಳ್ಳೊಳ್ಳೆ ರೂಪಗಳನ್ನ ಹಾಕ್ರಿ. ಅದರಂತೆ ಮತ್ತ ಅನೇಕ ಕುಂಡಗಳದಾವಲ್ಲ. ರಸನೇಂದ್ರಿಯ ಲೋಕ ಅಲ್ಲಿ ಒಳ್ಳೊಳ್ಳೆ ಆಹಾರ ಪದಾರ್ಥಗಳನ್ನ ಹಾಕಿ, ಸಾತ್ವಿಕ ಪದಾರ್ಥಗಳನ್ನ ಹಾಕ್ರಿ, ಯಜ್ಞ ಮಾಡ್ರಿ, ಹೋಮ ಮಾಡ್ರಿ. ಅವು ಭವಿಷ್ಯಗಳು, ಶಬ್ದಾದಿ ವಿಷಯಗಳೇನದ ಭವಿಷ್ಯಗಳು. ಈ ಅರ್ಚಿಗಳು ಅಂದ್ರೆ ಏನ? ಅಗ್ನಿ ಕುಂಡಗಳು, ಯಜ್ಞ ಕುಂಡಗಳು. ಅಲ್ಲಿ ಒಳ್ಳೊಳ್ಳೆ ಆ 5 ವಿಷಯಗಳು ಹೆಂಗಿರ್ಬೇಕಂದ್ರ ಅಗ್ನಿ ಸಮರ್ಪ ಒಳ್ಳೆವ್ ಇರಬೇಕು. ಶಬ್ದ, ಒಳ್ಳೆಯ ಶಬ್ದಗಳನ್ನು ಕೇಳ್ತಾ ಇರ್ಬೇಕು ಕಿವಿ. ಸ್ಪರ್ಶ, ಒಳ್ಳೆಯ ಸ್ಪರ್ಶ ಮಹಾಪುರುಷರ ಸನ್ನಿಧಿಯಲ್ಲಿ. ರೂಪ, ಒಳ್ಳೊಳ್ಳೆ ರೂಪವುಳ್ಳ ವಸ್ತುಗಳಂದ್ರೆ ಏನು? ಮಹಾಪುರುಷರ ತೀರ್ಥಯಾತ್ರಾದಿಗಳು. ರಸ, ಗಂಧ ಇವೆಲ್ಲವುಗಳು ಆ ಒಂದು ಗೋಲಕದಲ್ಲಿರುವಂತ ಇಂದ್ರಿಯಗಳಲ್ಲಿ ಹೋಮ ಮಾಡಬೇಕು. ಅದಕ್ಕೆ ಅವ್ರಂತಾರೆ 7 ಪ್ರಾಣಗಳು, 7 ಅರ್ಚಿಗಳು ಅಂದ್ರೆ ಇಂದ್ರಿಯಗಳು, 7 ಸಮಿತ್ತುಗಳು ಹಾಕುವಂತ 7 ವಿಷಯಗಳು. ಅದಕ್ಕೆ 7 ರೀತಿಯ ಹೋಮಗಳನ್ನ ಆ ಲೋಕದಲ್ಲಿ, ಯಾವ ಒಳಗಿರುವಂತ ಲೋಕಗಳಲ್ಲಿ ನೀವು ಮಾಡ್ತಾ ಇದ್ರ ನಮಗ ಒಳ್ಳೊಳ್ಳೆ ಸಂಸ್ಕಾರ ಉದ್ಭವ ಆಗಿ ನಾವು ಒಳ್ಳೆ ಲೋಕಕ್ಕೂ ಕೂಡ ಹೋಗ್ಲಿಕ್ಕೆ ಅವು ಸಾಧನ ಆಗ್ಯಾವ ಅನ್ನುವಂಥದ್ದನ್ನು ಕೂಡ ನೀವು ಮುಂಡಕೋಪನಿಷತ್ತಲ್ಲಿ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ ಅನ್ನುವಂಥದ್ದನ್ನು ಕೂಡ ಗುರುಗಳು ನಾವು ಅಲ್ಲಿಯೂ ಕೂಡ ಈಗ ವಿಷಯವನ್ನ ಸವಿಸ್ತಾರವಾಗಿ ತಗೊಂಡ ಬಿಟ್ಟಿವಿ. ಇರ್ಲಿ, ಹೀಗೆ ಪ್ರಾಣವು ಏನ್ ಮಾಡೈತಿ? ಆಧ್ಯಾತ್ಮಾದಿ ದೈವಗಳನ್ನ ಧರಿಸಿರುವಂತದ್ದು. ಹಂಗಾರೆ ಯಾವ್ದು ಮಂತ್ರ ಅದು? ಈಗ ಬಂದಿವ್ರಿ ನಾವು. ಆದಿತ್ಯೋಹ ವೈ ಬಾಹ್ಯ
ಪ್ರಾಣ ಉದೈತ್ಯೇಶ ಏನಂ ಚಕ್ಷುಷಂ ಪ್ರಾಣಂ ಅನುಗ್ರಹಾನ್. ಹೊರಗಿರುವಂತ ಬಾಹ್ಯ ಜಗತ್ತಿನಂತ ಪ್ರಾಣ ಏನದಲ್ಲ, ಮುಖ್ಯ ಪ್ರಾಣ ಆದಿತ್ಯ ರೂಪದಿಂದ ಆದಿ ದೈವತನಾಗಿ ಅಂತದ ಮುಂದೆ ಹೇಳ್ತಾರ ಅದ್ರ ಉತ್ತರ. ಪೃಥ್ವಿಯಾಂ ಯಾ ದೇವತಾ, ಇಲ್ಲೇನದ ಪೃಥ್ವಿ ದೇವತಾ ಅದ. ಚೈಷಾ ಪುರುಷ, ಪುರುಷಸ್ಯ ಅಪಾನಂ ಅವಷ್ಟಾಭ್ಯಾಂತರ ಅವಷ್ಟಾಭ್ಯಾಂತರ ಯದಾಕಾಶ ಸ ಸಮಾನೋ ವಾಯುರ್ವ್ಯಾನ. 8ನೇ ಮಂತ್ರ ಎರಡು ಕೂಡಿ ಕೊಟ್ಟಾರ, 9ನೇದ್ದು ಅದ್ರಾಗ ಬರ್ತದ. ತೇಜೋಹವ ಉದಾನಸ್ತಸ್ತಾತ್ ಶಾನಂತೆ ತೇಜ ಪುನರ್ಭವಮಿನಿ ಐರ್ ಮನಸಿ ಪುನರ್ಭವಂ ಇಂದ್ರಿಯೈ ಮನಸಿ ಅಂತ ಬಿಡಿಸ್ಕೋಬೇಕು. ಸಂಪದ್ಯ ಮಾನೈ ನೋಡಿ. ಹಂಗಾರೆ ಹೊರಗಿರುವಂತ ಪ್ರಾಣಿ ಯಾವುದು ನಮಗೀಗ? ಆದಿತ್ಯ. ಯಾಕೆ? ಒಳಗಿರುವ ಚಾಕ್ಷುಸ್ ಪ್ರಾಣನಿಗೆ ಚಾಕ್ಷುಸ್ ಪ್ರಾಣ ಅಂತಾರೆ. ಅನುಗ್ರಹವನ್ನ ಮಾಡ್ತಾ ಆ ಆದಿತ್ಯ ಸೂರ್ಯ ಉದಯ ಆಗ್ತಾನೆ, ಅನುಗ್ರಹ ಮಾಡ್ತಾನ. ಮತ್ ಪೃಥ್ವಿ ಕೆಳಗೆ, ಮೇಲೆ ಆದಿತ್ಯ ಕೆಳಗ ಪೃಥ್ವಿ. ಪೃಥ್ವಿ ದೇವತಾ ಅದೇನ್ ಮಾಡ್ತದೆ? ಅಪಾನವನ್ನ ಆಶ್ರಯಿಸಿ ಕೆಲಸ ಮಾಡ್ತಾ ಇದೆ. ಯಾಕೆ? ಆ ಒಂದು ವ್ಯಾನ ವಾಯು 1/8 ಮತ್ತು ಪೃಥ್ವಿಯ 1/8 ಭಾಗ ಕುಡ್ಕೊಂಡು ಅಪಾನ ಕೆಲಸ ಮಾಡಾಕ್ತದಲ್ಲ. ಉದಾನ ನಡು ಆಕಾಶದಲ್ಲ, ಅದು ಸಮಾನ, ಅದು ಕೆಲಸ ಮಾಡ್ತದ. ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ. ಇನ್ನ ಉಳಿದ ವಾಯು ಅರ್ಧ ಭಾಗ ವ್ಯಾನ್ ಅದ, ವಾಯುವಿನ ಅರ್ಧ ಭಾಗ ವ್ಯಾನ್ ಅದ. ಅದೆಲ್ಲ ಕಡೆ ನರನಾಡಿಗಳಲ್ಲಿ ಸಂಚಾರ ಮಾಡಿ ಎಲ್ಲ ಆಹಾರ ಪದಾರ್ಥಗಳನ್ನ ಹಂಚ್ತದೆ, ಮುಟ್ಸುದು ಸಮಾನ. ಇನ್ನ ಉದಾನ ಅನ್ನುವಂಥದ್ದು ಬರ್ತದ ತೇಜಸ್ಸು, ಹೊರಗಿನ ಅಗ್ನಿ. ಉದಾನ ವಾಯು ರೂಪದಿಂದ ನಮಗ ಅನುಗ್ರಹ ಆಗೈತಿ. ಅಗ್ನಿ ತೇಜಸ್ಸು ಅದೇನ್ ಮಾಡ್ತೈತಿ? ಆ ತೇಜಸ್ಸು ಶರೀರ ಬಿಡುವಾಗ ಮನುಷ್ಯನಲ್ಲಿ ಸೇರಿಕೊಂಡು ಉಳಿದ ಇಂದ್ರಿಯ ಆಗೋದಗಳನ್ನು ಕಟ್ಟಿಕೊಂಡು, ಅಂದ್ರೆ ಗೋಲಕಗಳನ್ನಲ್ಲ, ಸೂಕ್ಷ್ಮಾತಿ ಸೀಕ್ಷ ಇಂದ್ರಿಯಗಳನ್ನು ಕಟ್ಟಿಕೊಂಡು ಮತ್ತೊಂದು ದೇಹದಲ್ಲಿ ಪ್ರವೇಶ ಆಗೋದಕ್ಕೆ ಮರು ಹುಟ್ಟು ಅಂತ, ಜನ್ಮಾಂತರ. ಹಂಗಾರೆ ಹೊರಗಿನ ವಾಯುಗಳು ಯಾವ? ಆಕಾಶ ಸಮಾನ ವಾಯುವನ್ನು ನಿಯಂತ್ರಣ ಮಾಡ್ತದ. ವಾಯು ವ್ಯಾನ ವಾಯುವನ್ನ ಅರ್ಧ ಭಾಗದ ವಾಯುವಿನ ಅಂಶ. ತೇಜ ಉದಾನ ವಾಯುವನ್ನ, ಜಲ ಅಪಾನ ವಾಯುವನ್ನ, ಪೃಥ್ವಿ ಪ್ರಾಣವನ್ನ ಧರಿಸ್ತದ. ಬಹಳ ಮುಖ್ಯ ಪ್ರಾಣನ ಕೆಲಸ. ಇಡೀ ದೇಹವನ್ನ ಹೊರಗ ಏನ್ ಮಾಡ್ಯದ? ಎಲ್ಲವೂ ನಿಯಂತ್ರಣ ಮಾಡ್ಯದ. ಅದು ಎಲ್ಲಾ ಗ್ರಹಗಳನ್ನ, ಸೂರ್ಯ ಮಂಡಲಗಳನ್ನ, ಬ್ರಹ್ಮಾಂಡಗಳನ್ನ ಅಗಲಾಡದಂತೆ ಎತ್ತು ಬಿಚ್ಚಿ ಬಿಚ್ಚಿ ಅತ್ತ ಇತ್ತ ಹೋಗದಂಗ ಒಂದಕ್ಕೊಂದು ಆಕರ್ಷಣ, ಗುರುತಾಕರ್ಷಣ ಶಕ್ತಿ ಮೂಲಕ ಪ್ರತಿಯೊಂದು ಬ್ರಹ್ಮಾಂಡಗಳು, ಕೋಟಿ ಕೋಟಿ ಬ್ರಹ್ಮಾಂಡಗಳು ಅವು ಚಲಿಸ್ತಾ ಇವೆ, ನಿಂತಲ್ಲಿ ನಿಂತಿಲ್ಲ. ಹೇಗೆ ಚಲಿಸ್ತಾವೆ ಅಂದ್ರ ಒಂದು ಗುರುತ್ವಾಕರ್ಷಣ ಶಕ್ತಿ ಮೂಲಕ ಪ್ರತಿಯೊಂದು ಮುಖ್ಯವಾದಂತ ಸೂರ್ಯ ಆದಿತ್ಯ ಮೂಲದಾನೆ ನವಗ್ರಹಗಳನ್ನ ಅವುಗಳ ಉಪಗ್ರಹಗಳೊಂದಿಗೆ ಸಂಚಾರ ಮಾಡ್ತಕ್ಕಂತ 365 ದಿವಸಕ್ಕೊಂದು ವರ್ಷ. ಚಂದ್ರ 1 ದಿವಸಕ್ಕೊಮ್ಮೆ ಸುತ್ತ ಹಾಕ್ತಾನೆ, ಪ್ರತಿ 1 ದಿವಸಕ್ಕೆ ಒಂದ್ಸಲ ಸುತ್ತ ಆಗ್ತದ. ಚಂದ್ರ 1 ತಿಂಗಳು, 1 ವರ್ಷ ಈ ಪೃಥ್ವಿ ಸೂರ್ಯನ ಸುತ್ತ ತಿರುಗ್ತದ. ಹಿಂಗ ಅವಧಿಯನ್ನು ಕೂಡ ಪಂಚಾಂಗ ಅದರಿಂದ ಆಗ್ಯದ. ನಮ್ಮ ಪಂಚಾಂಗ ಸೃಷ್ಟಿ ಆಗುದು ಅದರಿಂದ. ಈ ಯಾವ ಪೃಥ್ವಿಗಳ ಚಲನೆ ಅದಲ್ಲ, ನಮ್ಮ ಸೌರ್ಯ ಮಂಡಲದಲ್ಲಿ ಇರುವಂತ ಈ ಚಲನವನ್ನು ಹಿಡ್ಕೊಂಡು ಯಾರು ಜ್ಯೋತಿಷಜ್ಞರು ಇದನ್ನ ಕಂಡು ಹಿಡ್ದಾರಿ. ಯಾರು? ನಮ್ಮ ಆದಿ ಋಷಿ ಮರ್ಯರು, ಈಗಿನವರಲ್ಲ. ಋಷಿ ಮುನಿಗಳು ಜ್ಯೋತಿಷ್ ಶಾಸ್ತ್ರ ಕಂಡು ಹಿಡ್ದಾರಿ, ಖಗೋಳ ಶಾಸ್ತ್ರವನ್ನು ಕಂಡಿದವರು ಅವರೇ. ಆಂತರಿಕವಾದಂತ ಬಾಹ್ಯ ನಕ್ಷತ್ರಾದಿಗಳ ಆಂತರಿಕ ಬಾಹ್ಯ ಪ್ರಪಂಚವನ್ನು ಅವರು ಕಂಡು ಹಿಡ್ದಾರಿ. ಅವು ಒಂದೊಂದು ಶಾಸ್ತ್ರ ಆಗ್ಯಾವೆ. ನಾವು ಅಭ್ಯಾಸ ಮಾಡ್ಲಿಕ್ಕೆ ಆಯಾ ಮೇಜರ್ ಅಂತ ತಗೊಂಡು ಅಭ್ಯಾಸ ಮಾಡ. ಖಗೋಳ ಶಾಸ್ತ್ರ ಬೇರೆ, ಜ್ಯೋತಿಷ್ ಶಾಸ್ತ್ರ ಬೇರೆ, ಇವೆಲ್ಲ ಬೇರೆ ಬೇರೆ ಅದಾವ. ಹಾಗೆ ಎಲ್ಲವೂ ಕೂಡ ಬಹಳ ವೈಚಿತ್ರ ರೀತಿಯಿಂದ ಪರಮಾತ್ಮನ ಆಟ. ಮಾಯಾ ಮಾತ್ರಮಿದಂ ಜಗಂ ಗೊತ್ತಾಗೋದಲ್ಲ. ಯಾವ ಚದುರನ್ನು ವಿಧಿಸಿ ನುಡಿಯಲಿಲ್ಲ.
ಇಷ್ಟೊಂದು ಸೂಕ್ಷ್ಮವಾದಂತ ಪ್ರಪಂಚವನ್ನ ನಮ್ ಮುಂದಿಟ್ಟಾನಲ್ಲ ಪರಮಾತ್ಮ. ಅವ ಯಾರು? ಅವ ಬೇರೆ ಯಾರು ಅಲ್ಲ, ಅವನು ನಾವೇ. ಮತ್ತೆ ಯಾಕೆ ಗೊತ್ತಾಗ್ತಾ ಇಲ್ಲ? ಸ್ವರೂಪದ ಮರವೇ ಅಜ್ಞಾನ. ನಮ್ಮ ತಿಳಿಗೊಡಂತೆ ಮಾಡಿದಲ್ಲ ಅಜ್ಞಾನ. ಮೂಲ ಅವಿದ್ಯಾ, ಮೂಲ ಅಜ್ಞಾನ, ಸ್ಥೂಲ ಅವಿದ್ಯಾ ವಸ್ತುಗಳನ್ನು ಆವರಿಸಿಕೊಂಡಿರ್ತದ. ಇರ್ಲಿ, ಹೀಗೆ ಅದು ನಮ್ಮ ಸ್ವರೂಪದ ಮರೆವೆಯಿಂದ ಎಲ್ಲ ಆಗ್ಯದ. ಅದಕ್ಕೆ ಅವರು ಮೊದಲ ಪ್ರಾಣನ ವಿಚಾರವನ್ನ ನಮಗ ಈ ಉಪನಿಷತ್ತಲ್ಲಿ ಮುಖ್ಯವಾಗಿ ತಿಳ್ಕೊಡ್ರಿ. ಅದರ ಗುಟ್ಟನ್ನ ನಾವು ತಿಳ್ಕೊಂಡಿವ ಅಂದ್ರೆ ಮುಂದೆಲ್ಲವೂ ರಟ್ಟು ಬಯಲಾಗ್ತದೆ. ಮುಂದೆ ಪ್ರಾಣಮಯ ಕೋಶ ಹೇಗೆ ವರ್ಕ್ ಮಾಡ್ತದೆ ಮುಂದೆ ಬರ್ತದ ಅಧ್ಯಾಯ. ಇದನ್ನ ತಿಳ್ಕೊಂಡ್ರೆ ಮೊದಲ ಪ್ರಾಣದ ಬಗ್ಗೆ, ಸ್ವರೂಪದ ಬಗ್ಗೆ, ಅದು ಹೆಂಗ್ ನಿರ್ವಹಣೆ ಮಾಡ್ತದ ಒಳ ಹೊರಗ ಅನ್ನೋದು ತಿಳ್ಕೊಳ್ಳಲ್ಲ ಆರದೇನೆ. ಪ್ರಾಣಮಯ ಕೋಶದ ಹೆಂಗ ಅರ್ಥ ಆಗ್ತದೆ? ಕಾರಣದಿಂದ ಅವರು ಬಹಳ ಮುಖ್ಯವಾಗಿ ಈಗ 8ನೇ ಮಂತ್ರದಲ್ಲಿ ಸೂಕ್ಷ್ಮವಾಗಿ ಹೊರಗಿನ ಪ್ರಾಣ ಆದಿತ್ಯ ರೂಪದಿಂದ ಆದಿ ದೈವತನಾಗಿ ಅನುಗ್ರಹ ಮಾಡಿ, ಆದಿ ದೇವತನಾಗಿ ಅನುಗ್ರಹ ಮಾಡಿ, ಅನುಗ್ರಹೀತನಾದಂತ ಈ ವಾಯುಗಳೆಲ್ಲ ಹೇಳಿದೆವು ಇಷ್ಟು ಮಠ. ಇವು ಅನುಗ್ರಹೀತ, ಅನುಗ್ರಹ, ಹೊರಗಿನ ಆದಿ ದೈವಗಳು, ಆದಿ ದೈವತವಾದಂತ ಅನುಗ್ರಹೀತವಾದಂತ ಇವೆಲ್ಲ ಉಪವಾಯುಗಳು, 16 ವಾಯುಗಳು ನಮ್ಮ ದೇಹದಲ್ಲಿ ನಿರಂತರವಾಗಿ ಜೀವರುವ ಪರ್ಯಂತರವಾಗಿ ಸಂಚಾರ ಮಾಡಿ ನಮ್ಮ ಜೀವಂತಿಗೆ ಕಾರಣ ಆಗ್ಯಾವಲ್ಲ. ಇದು ಅನುಗ್ರಹ ಅಲ್ಲವೇ? ಆದಿ ದೈವತೆಗಳ ಅನುಗ್ರಹ. ಆದಿ ದೈವತೆಗಳು ಯಾರು? ಮಾಯಾ ಉಪಾದಿಯಿಂದ ಬಂದದ್ದು, ಮಾಯಾ ಶಕ್ತಿ. ಅಘಟಿತ ಘಟನಾ ಪಟಿಯಶಿ ಮಾಯಾ. ಇಂಥ ಅಘಟಿತವಾದಂತ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಯಾರಿಗೆ ಸಮರ್ಥರದಾರ? ಮಾಯೆಯನ್ನು ಉಪಾದನೆ ಮಾಡಿಕೊಂಡಂತ ಈಶ್ವರ ತಾನು ಪಾಪ ಪುಣ್ಯಗಳನ್ನ ಉಪಾದಾನ ಮಾಡಿಕೊಂಡು ಅಲ್ಲಿ ಈ ಒಂದು ಮಾಯೆಯನ್ನು ಉಪಾದಾನ ಮಾಡಿಕೊಂಡು ನಿಮಿತ್ತ ಮಾಡಿಕೊಂಡು ಪರಮಾತ್ಮನೇ ಏನ್ ಮಾಡ್ತಾನ? ಪಾಪ ಪುಣ್ಯಗಳನ್ನ ಆಧಾರವಾಗಿ ಇಟ್ಟುಕೊಂಡು ಈ ಜಗತ್ತಿಗೆ ಸೃಷ್ಟಿಯನ್ನು ಮಾಡ್ತಾನೆ. ಆದ್ರೂ ಕೂಡ ಇವುಗಳಲ್ಲಿ ಅಸಂಗವಾಗಿದ್ದಾನೆ. ಅವ ಅಮೂಯವ. ಯಾಕಂದ್ರೆ ಅವನ ಉಪಾಧಿ ಏನದ? ಬಹಳ ಶುದ್ಧ ಅದ, ಸತ್ವ ಗುಣ ಪ್ರಧಾನದ, ಶುದ್ಧ ಸತ್ವ ಗುಣ ಪ್ರಧಾನ ಇರುವುದರಿಂದ ಅವನಿಗೆ ಯಾವುದು ಏನು ಗೊತ್ತಿಲ್ಲ ಅನ್ಬಾರ್ದು. ಸರ್ವಜ್ಞತ್ವ, ಸರ್ವ ಶಕ್ತಿತ್ವಾದಿ ಲಕ್ಷಣಗಳಿಂದ, ಪಂಚ ಲಕ್ಷಣಗಳಿಂದ ಅವ ಇರುವುದರಿಂದ ಇದೆಲ್ಲವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಎಲ್ಲಾ ಲೋಕಗಳು ಹೇಳಿದೀವಲ್ಲ, 14 ಲೋಕಗಳ ನಿರ್ವಹಣೆ. ಇಲ್ಲಿ ಹೀಗೆ ಆದಿ ದೈವತೆಗಳು ಅವು ಅನುಗ್ರಹ ಮಾಡಿ ಇಲ್ಲಿ ಒಳಗಿರುವಂತ ಈ ವಿಚಿತ್ರವಾದಂತ ಶರೀರದಲ್ಲಿ ಆದಿ ಭೌತಿಕವಾದಂತ ಸ್ಥೂಲ ಸೂಕ್ಷ್ಮ ಶರೀರಗಳನ್ನ ನಿರ್ವಹಣೆ ಮಾಡುವಂತ ವೈಚಿತ್ರ್ಯತೆಯನ್ನ ನೀವು ಅಭ್ಯಾಸ ಮಾಡ್ತಾ ಬಂದಿವಿ. ಹಿಂಗ 8ನೇ ಮಂತ್ರವನ್ನ ನಮ್ಮ ಪರಮಾರ್ಥಾನಂದರು ಯಾವ ರೀತಿ ಹೇಳ್ತಾರೆ? ಅವ್ರು ಹೇಳ್ತಕ್ಕಂತ ಕೆಲವೊಂದು ಗುಟ್ಟಿನ ಪ್ರಶ್ನೆಗಳು ಯಾವುವು ಅವನ್ನೊಂದ್ ಸ್ವಲ್ಪ ಸೂಕ್ಷ್ಮವಾಗಿ ಈಗ ಪೀಠಿಕೆಯಾಗಿ ಎಲ್ಲವನ್ನ ತಿಳ್ಕೊಂಡು ಬಂದಿವಿ. ಮುಖ್ಯಾಂಶಗಳಿವು. ಇವಿಲ್ಲದೆ ಮುಂದೆ ಬರುವುದಿಲ್ಲ. ಇವು ಯಾರು ಅಬ್ಸೆಂಟ್ ಇದೀರಲ್ಲ ಅವ್ರಿಗೆ ಮತ್ತೊಮ್ಮೆ ಇವು ನೋಟೆಡ್ ತಿಳ್ಕೊಂಡು ಮುಂದುವರಿಲಿಕ್ಕೆ ಅವ್ರಿಗೆ ಸಾಧನ. ಈಗಾಗಲೇ ತಿಳಿದವರಿಗೆ ಅಲ್ಲ. ಇರ್ಲಿ, ಈ ಮಂತ್ರ 8ರಲ್ಲಿ ಆದಿತ್ಯನ ಮೂಲ ಮಾಡಿಕೊಂಡಂತ ಯಾವ ಹಿರಣ್ಯ ಗರ್ಭ ಯಾವ ರೀತಿ ನಮಗೆ ಇನ್ನ ಹೇಳ್ತಾನ ನೋಡು. ಸೊ ದ ಪ್ರಾಣ at the cosmic level expresses in the form of 5 natural forces. ಸ್ವಾಭಾವಿಕವಾದಂತ 5 ಫೋರ್ಸ್ಗಳದಾವು. ದೇವದತ್ತ ಕಾಣಿಕೆಗಳದಾವು, ವರ ಅದಾವು, ದೈವಿ ವರಗಳಾಗಿ ಬಂದಂತವು ಯಾವ ಆಕಾಶ್, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಇವನು ಕೊಟ್ಟಾನಂತದಾವಲ್ಲ 25 ತತ್ವಗಳು ಈ ಶರೀರದೊಳಗ. ಹೊರಗಿನ್ನು ಅವ ಇರ್ಲಿಲ್ಲ ಅಂದ್ರ ಈ ದೇಹದಲ್ಲಿ ಹುಟ್ಟುತ್ತಿತ್ತು. ಆ ಹೊರಗಿನ 25 ತತ್ವಗಳ ಮೂಲಕವಾಗಿ ಈ ದೇಹ ನಿರ್ಮಾಣಗೊಂಡದ. ಯಾರು ಮಾಡ್ಯಾರ? ನಾವಲ್ಲ, ಪರಮಾತ್ಮನ ಸೃಷ್ಟಿ. ನಮ್ಮ ಸೃಷ್ಟಿ ಬ್ಯಾರೆ ಅದಾವ ಬಿಡ್ರಿ. ಅಲ್ಲೋಲ್ ಕಲ್ಲೋಲ್ ಅವು. ಕನಿಷ್ಠೊಳಗೆಲ್ಲ ಏನ್ ಮಾಡ್ಬೇಕು ಏನ್ ಮಾಡಬಾರ್ದೆಲ್ಲ ಮಾಡ್ಕೊಂಡು ಹೊಂಟಿವಿ ನಾವು. ಜೀವನ ಸೃಷ್ಟಿ ಯದ್ವಾ ತದ್ವಾ ಭವಿಷ್ಯತಿ. ಪರಮಾತ್ಮನ ಸೃಷ್ಟಿಯಲ್ಲಿ ಹಂಗಿಲ್ಲ. ಕ್ರಮ ಸೃಷ್ಟಿ, ಗುಣ ಸೃಷ್ಟಿ. ಹೀಗೆ
ಒಂದು ನಿರ್ದಿಷ್ಟವಾದಂತ ಅಡಿಪಾಯದಿಂದ ನಾವು ಪ್ರಾರಂಭ ಮಾಡ್ತಾನೆ. ಅರ್ಥಾತ್ ಜ್ಞಾನಿಗಳು ನಮಗೆ ತಿಳಿಗೋಸ್ಕರವಾಗಿ ಅಜ್ಞಾನವನ್ನು ಮುಂದೆ ಮಾಡಿಕೊಂಡು ಆರೋಪ ಮಾಡಿಕೊಂಡು ಅಜ್ಞಾನದ ಕಾರ್ಯವಾದಂತ ಪ್ರಕೃತಿ ಮಹತ್ವ ಮಹತ್ವನಿಂದ 3 ಅಹಂಕಾರಗಳು, ಅದರಿಂದ ತಮ ಪ್ರಧಾನವಾದ ಪ್ರಕೃತಿಯಿಂದ ಈ ಪ್ರಪಂಚ, ತೈಷ ಮತ್ತು ವೈಕಾರಿಕವಾದಂತ ಇವುಗಳಿಂದ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಪಂಚ ಪ್ರಾಣಗಳು ಇವೆಲ್ಲ ಮಾಡ್ಕೊಂತ ಹೋಗ್ಯ ಕ್ರಮ ಸೃಷ್ಟಿ ಇರ್ಲಿ. ಇದೆಲ್ಲ ಮೂಲ ಕಾರಣ. ಮುಖ್ಯವಾಗಿ ಇದು ಎಲ್ಲದಕ್ಕೂ ದೇವರು ಯಾರು ಅಂದ್ರೆ ಆದಿತ್ಯ ಸೂರ್ಯ ಭಗವಂತ. ಅದಕ್ಕೆ ಅವನು ಪ್ರಾರ್ಥನಾ ಮಾಡ್ತೀವಿ ನಾವು. ಯಾಕ್ರಿ ನಿನ್ನೆಲ್ಲ ಹೇಳ್ಕೊಂಡ್ ಬಂದೆವು ಅವನಿಂದ ಆಗ್ತಕ್ಕಂಥ ಲಾಭಗಳೇನದಾವನು. ಎಲ್ಲಾ ಚರಾಚರ ಜಗತ್ತಿಗೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಒದಗಿಸ್ತಕ್ಕಂಥದ್ದು ಯಾರಂದ್ರೆ ಸೂರ್ಯ. ಫೋಟೋಸಿಂಥಸಿಸ್ ಕ್ರಿಯೆಯಿಂದ ಹೊರಗಿನ ವಾಯು ಏನ್ ಮಾಡಿತಿದೆ, ಅದರಲ್ಲಿರುವಂತ ಪ್ರಾಣವಾಯು ಇರಲಿಲ್ಲ ಅಂದ್ರೆ ಜೀವ ಬದುಕ್ತಾನೇನು? ಒಂದು ಕ್ಷಣನಕ್ಕೊಬ್ಬರು ಪ್ರಾಣವಿಲ್ಲದ ಅಂದ್ರೆ ಬದುಕುದಿಲ್ಲ ನಾವು. ಅದಕ್ಕ ಪ್ರಾಣವೇ ಪ್ರಾಣವಾಯುವೇ ಇರುವುದರಿಂದ ಮುಖ್ಯ ಪ್ರಾಣ ಅಂತಂದಾರ. ಅದು ಜೀವಕ್ಕೆ ಆಧಾರ ಇರುವುದರಿಂದ ಜೀವ. ಈ ರೀತಿ ನಮ್ಮ ಯಾವ ಶರೀರ ಜೀವಂತಿಗೆ ಪ್ರಾಣ ಬಹಳ ಮುಖ್ಯದ. ಅದಕ್ಕ ಅದು ಎಲ್ಲ ಅಂದ್ರ ಆದಿತ್ಯನ ಮೂಲಕವಾಗಿ, ಅದು ಮಳೆ ಬೆಳೆಗಳ ಮೂಲಕವಾಗಿ, ದವಸ ಧಾನ್ಯಗಳ ಹಣ್ಣು ಹಂಪಲುಗಳ ಮೂಲಕವಾಗಿ ನಿಸರ್ಗದಲ್ಲಿ ನಮಗ ನಿತ್ಯ ಆಹಾರ ಪದಾರ್ಥಗಳ ಚೈತನ್ಯ ಒದಗಿಸ್ತಕ್ಕಂಥದ್ದು ಯಾವುದು? ಆದಿತ್ಯ. ನಾವಿಲ್ಲದೆ ಹೋದ್ರೆ ನಡೆಯೋಲ್ಲ. ಜಗತ್ತಿನ ಆಟ ಶೂನ್ಯ. ಅವನ ಪ್ರೇರಣೆಯಿಂದಲೇ ಹಗಲಾಗ್ತದ, ರಾತ್ರಿ ಆಗ್ತದ, ಮಳೆ ಬೆಳೆಗಳ ಬರ್ತಾವ. ಏನ್ ಅನುಗ್ರಹ ಮಾಡ್ಬೇಕ್ರಿ ಅವ? ಅವನ್ನ ನಾವು ನೆನೆಸಲಿಲ್ಲ ಅಂದ್ರ ಯಾ ಪಾಪ ಗುರಿ ಆಗ್ತವೆ. ಊಟ ಮಾಡುವಾಗ ನೆನೆಸ್ಬೇಕು, ಸ್ನಾನ ಮಾಡುವಾಗ ನೆನೆಸ್ಬೇಕು. ಪ್ರತಿಯೊಂದು ಹಂತದಲ್ಲಿ ಆ ಪರಮಾತ್ಮನ ದೇಣಿಗೆಯನ್ನ ನಾವು ಸ್ಮರಿಸ್ಬೇಕಾಗ್ತದೆ. ಅರ್ಥಾತ್ ನಾವು ಸೂರ್ಯ ಕಣ್ಣ ಬಿಟ್ಟಾಗಿನಿಂದ ಹಿಡ್ಕೊಂಡು ಎಚ್ಚರಾದಿಂದ ಹಿಡಿದು ಕೊನೆ ಮಲಗುವವರೆಗೆ ಆ ಹಿರಣ್ಯಗರ್ಭದ ಉಪಕಾರವನ್ನ ಸ್ಮರಣೆ ಮಾಡ್ಬೇಕಾಗ್ತದೆ. ಎದ್ದಾಗಿನಿಂದ ಮಲಗುವವರೆಗೆ ಎಷ್ಟು ನೆನೆಸಿದ್ರು ಕೂಡ ಕಡಿಮೆ. ಅವನ್ ನೆನೆಸ್ತೇವೆ ಅಂದ್ರೆ ಏನ? ಪರೋಕ್ಷವಾಗಿ ಭಗವಂತನ ನೆನೆಸ್ತೇವಿ. ಆ ಪ್ರಾಣ ಬೇರೆ ಯಾರು ಅಲ್ಲ, ಆತ್ಮನ ನೆರಳು. ಅದಕ್ಕೆ ವಾಯ ಹೊಂಟಿವಿ ನಾವು. ಹೀಗೆ ಇನ್ ದ ಫಾರ್ಮ್ ಆಫ್ ನ್ಯಾಚುರಲ್ ಫೋರ್ಸಸ್ 5 ನಮೂನಿ ಫೋರ್ಸ್ ಏನದಾವಲ್ಲ, ಸ್ವಾಭಾವಿಕವಾದ ಶಕ್ತಿಗಳು, ಅವು ಇಲ್ಲಿ ಕೆಲಸ ಮಾಡ್ತಾ ಇವಿ. ಎಲ್ಲಿ? ಈ ಒಂದು ಲೋಕಗಳಲ್ಲಿ ಮೇಲಿನ 6, ಕೆಳಗಿನ 7, ನಡುವಿರುವಂತ ಪೃಥ್ವಿ, ಅವಕ್ಕೆಲ್ಲ ಲೋಕಗಳಿಗೆ ಹೆಸರು ಕೊಟ್ಟಿವ್ ನಾವು, ಮೊನ್ನೆಲ್ಲ ಹೇಳಿ ಇರ್ಲಿ. ಹೀಗೆ ಸಸ್ಟೈನ್ಸ್ ದ ಎಂಟೈರ್ ಕ್ರಿಯೇಷನ್. ಇಡೀ ಜಗತ್ತಿನ ನಿರ್ವಹಣೆಯನ್ನ ಒಳಗಿನ ಹೊರಗಿನ ಜಗತ್ತನ್ನ ನಿಯಂತ್ರಣ ಮಾಡ್ತದೆ. ಎಂಟೈರ್ ಕ್ರಿಯೇಷನ್ ಅಂತ ಹೇಳ್ಬಿಟ್ರು ಅವ್ರು. ಒಟ್ಟ ಸೃಷ್ಟಿ ಅಂತ ಎಲ್ಲೆಲ್ಲಿ ಐತಿ, ಸೂಕ್ಷ್ಮ ಇರ್ಲಿ ಸ್ಥೂಲ ಇರ್ಲಿ, ಎಲ್ಲವೂ ಕೂಡ ಅನುಗ್ರಹೀತವಾಗಿ ಬಂದಂತದ್ದು. ಅನುಗ್ರಹ ಯಾರ್ದು? ಆದಿ ದೇವತೆಗಳ ಮೂಲಕವಾಗಿ, ಆದಿ ಭೂತಗಳು, ಆದಿ ಆದಿ ದೇವತೆಗಳ ಮೂಲಕವಾಗಿ ಇದು ಅನುಗ್ರಹ ಆಗಿದೆ. ಇಡೀ ಎಂಟೈರ್ ಕ್ರಿಯೇಷನ್ 5 ಭೂತಗಳ ಮೂಲಕ. ಪೃಥ್ವಿ, ಆಕಾಶ, ವಾಯು, ಅಗ್ನಿ, ಇನ್ನೊಬ್ರು ಯಾರು? ಆದಿತ್ಯ. ಹೀಗೆ ಪ್ರಾಣ ಏನ್ ಮಾಡ್ತಾನಂದ್ರ ಹೊರಗಿನ ಜಗತ್ತನ್ನ ಸಸ್ಟೈನ್ ದ ಬಾಯ್ ಇನ್ ಇಂಟರ್ನಲ್ ಪ್ರಪಂಚ. ಇಂಟರ್ನಲ್ ಫ್ಯಾಕಲ್ಟೀಸ್ ಆಲ್ಸೋ ಹೌ, ಹೆಂಗ? ದಟ್ ಈಸ್ ಎಕ್ಸ್ಪ್ಲೇನ್ಡ್ ಆದಿತ್ಯೋಹ ವೈ ಬಾಯ ಪ್ರಾಣ ಉದಯತಿ. ಬರೀನ ಪ್ರಾಣ ಉದಯದಲ್ಲ, ಅದರ ಮೂಲಕವಾಗಿ ಒನ್ ನ್ಯಾಚುರಲ್ ಪ್ರಿನ್ಸಿಪಲ್ ಸಸ್ಟೈನಿಂಗ್ ದ ಕಾಸ್ಮಿಕ್ ಯೂನಿವರ್ಸ್ ಈಸ್ ಆದಿತ್ಯ. ಮೂಲ ಯಾರು? ಆದಿತ್ಯ. ಯಾರ? ಸೂರ್ಯ ಭಗವಾನ್. ಸೂರ್ಯ ಇಸ್ ಅನ್ ಇಂಪಾರ್ಟೆಂಟ್ ಒನ್, ಬಹಳ ಪ್ರಾಮುಖ್ಯ ಆದಿತ್ಯ. ಇವನ್ ಅಕಾರ್ಡಿಂಗ್ ಟು ಮಾಡರ್ನ್ ಸೈನ್ಸ್, ವಿಜ್ಞಾನಿಗಳ ಪ್ರಕಾರವೂ ಕೂಡ ಅವನೇ ಮುಖ್ಯ. ವಿಜ್ಞಾನಿಗಳು ಹೇಳ್ತಾರೆ, ನಾವು ಹೇಳ್ತೇವೆ, ವೇದಾಂತಿಗಳು. ಸೂರ್ಯನ ಪ್ರಾಮುಖ್ಯತೆ ನಾವು ಕೊಟ್ಟಂಗ ಅವರು ಕೊಟ್ಟಾರಲ್ಲ. ಅವ್ರು ಹೆಂಗ್ ಕೊಟ್ಟಾರೆ? ಗುರುಗಳು ಹೇಳ್ತಾರೆ, ಪರಮಾರ್ಥಾನಂದರು
ಬಹಳ ದೀರ್ಘವಾಗಿ ಅಭ್ಯಾಸ ಮಾಡ್ಯಾರ. ಅವ್ರು ಏನ್ ಹೇಳ್ತಾರೆ ನೋಡೋಣ. ಅಕಾರ್ಡಿಂಗ್ ಟು ಮಾಡರ್ನ್ ಸೈನ್ಸ್, ಆಧುನಿಕವಾದಂತ ವಿಜ್ಞಾನಿಗಳು ಕಾಸ್ಮಿಕ್ ಯೂನಿವರ್ಸ್ ಅಂತಾರ್ರಿ ಇವ್ರು. ಇದು ಶಕ್ತಿ ಕನ್ವರ್ಷನ್ ಪವರ್, ಒಂದು ಅದ್ಭುತವಾದಂತ ಶಕ್ತಿಯ ಪ್ರಸಾರ ಆಗ್ಯದ ಇಲ್ಲಿ. ಒಂದು ಅಣು ಒಡೆದು ಈ ಬೃಹತ್ ರೂಪವಾದಂತ ಶಕ್ತಿ ಅನೇಕ ಲೋಕಗಳಾಗಿ ಪರಿಣಮಿಸ ಅಂತ ಒಂದ್ ದೃಷ್ಟಿಯಿಂದ ಅದು ಕರೆನರಿ ಇರ್ಲಿ. ಹೀಗೆ ಇದು ಪ್ರಪಂಚ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, we know all the planets are held by the central sun. ಯಾಕೆ ಪ್ರಾಮುಖ್ಯತೆ ಇದೆ ಅವಾಗ? ಆ ಸೂರ್ಯನೇ ಎಲ್ಲ ಗ್ರಹಗಳನ್ನ ಉಪಗ್ರಹಗಳನ್ನ ತನ್ನ ಅಧೀನದಲ್ಲಿ ತಿರುಗಿಸ್ತಾ ಇದ್ದಾನೆ, ಬಂಧುರವಾಗಿ ನಿಯಂತ್ರಣವನ್ನ ಮಾಡ್ತಾ ಇದ್ದಾನೆ. ವಿದೌಟ್ ದ ಸನ್ ದ ಪ್ಲಾನೆಟ್ಸ್ ವಿಲ್ ಕೊಲ್ಯಾಪ್ಸ್. ಸೂರ್ಯ ಇಲ್ಲದೆ ಹೋದ್ರೆ ಈ ಗ್ರಹಗಳು ಉಪಗ್ರಹಗಳು ಚೆಲ್ಲಾಪಲ್ಯ ಹೋಗ್ತವೆ. ಯಾಕೆ? ಆಕರ್ಷಣ ಶಕ್ತಿ, ಗುರುತ್ವಾಕರ್ಷಣ ಶಕ್ತಿ ಮೂಲಕ ಬಂಧಿಸಲ್ಪಟ್ಟಾವೆ. ಆ ಆಕರ್ಷಣ ಶಕ್ತಿ ಗ್ರಾವಿಟೇಷನ್ ಫೋರ್ಸ್ ಇರ್ಲ ಅಂದ್ರ ಹೆಸರಿಲ್ಲದ ಎಲ್ಲೆಲ್ಲಿ ಹೊಕ್ಕಾವ ಇವು. ನಮ್ಮನ್ನ ಒಂದು ಗ್ರಹ ಬಂಧನದಲ್ಲಿ ಏರಿಸಿದ್ ಯಾವ್ದು? ಹಿಂಡತಿ ಊಡವಾಕ್ ಬಾರ್ದಂಗ ಮಾಡ್ಯಾಳ ಲಗ್ನ ಆಗಿ ನಮ್ಮನ್ನು. ಹಂಗಿಲ್ಲಿ ಪ್ರಾಣನಾಥ ಅಂತಾಳೆ, ಪ್ರಾಣಪ್ರಿಯೆ ಅಂತೀವಿ. ಯಾಕೆ? ಜೀವ. ಹಂಗ ಸೂರ್ಯ ಭಗವಾನ್ ಏನದಾನಲ್ಲ, ಅವು ಕೂಡ ಒಳಗ್ ಇದ್ಕೊಂಡು ಹೊರಗಿನ ಎಲ್ಲ ನಿಯಂತ್ರಣ ಮಾಡ್ತಾನ. ಗೃಹಿಣಿ ಹೆಂಗ್ ನಿಯಂತ್ರಣ ಮಾಡ್ತಾಳ್ರಿ? ಯಾವಾಗೂ ಬಂದ ನಡಬರ್ಕ ಕೈ ಹಿಡದ ಇಡೀ ಒಂದು ಮನೆತನದ ಒಡತನವನ್ನು ತಗೊಂಡು ಸೂತ್ರ ಹಿಡ್ಕೊಂಡು ಕೈ ಚಾವಿ ಸಹಿತ ಕಸ್ಕೊಂಡ್ಬಿಟ್ಟಾಳೆ. ನಮ್ಮ ಆಟ ನಡೆಯೋಲ್ಲ. ಆಟ ಮನೆಯವ್ರನ್ನ ಕೇಳಿ ಹೇಳ್ತಂತೇಳ್ರಿ. ಸ್ವಲ್ಪ ಮನೆಯವರು ಕೇಳ್ಕೊಂಡು ತಮಗೆ ಹೇಳ್ತೀವಿ. ಯಾಕೆ? ಕೀಲಿಕಾಯಿ ಅದ ಇಲ್ಲಿ. ಹಾಗೆ ಇವೆಲ್ಲವನ್ನು ನಿಯಂತ್ರಣ ಮಾಡುವ ಶಕ್ತಿ ಸೂರ್ಯ ಭಗವಂತ ಪ್ಲಾನೆಟ್ಸ್ ಅನ್ನ, ವಾಯು ವಿಹಾರಿಕೆಗಳನ್ನ, ಧೂಮಕೇತುಗಳನ್ನ, ಏನೆಲ್ಲ ಬಹಳದಾವ ಭೂಗರ್ಭ. ಹೊರಗಿನ ಭೂಗರ್ಭ ಹೊರಗಿನವಾದಂತ ಬಾಹ್ಯ ಜಗತ್ತಿನಲ್ಲಿ, ಅಂತರಿಕ್ಷದಲ್ಲಿ ಏನೆಲ್ಲ ಅದಾವ ಇನ್ನೂ ಕಂಡು ಹಿಡಿಯಕ್ ಆಯ್ತಾರ. ಸಿಕ್ಕಿಲ್ಲ ವಿಜ್ಞಾನಿಗಳಿಗೆ. ಅಂತಂತ ಟೆಲಿಸ್ಕೋಪ್ ರೀ, ಇಲ್ಲೇ ಚಂದ್ರ ಇಲ್ಲೇ ಕಾಣ್ತದ ಇದ್ರಿಗೆ. ಎಲ್ಲಾ ಬಿಟ್ಟಾರ ಅವ್ರು, ರಾಕೆಟ್ಸ್ ಬಿಟ್ಟಾರ. ಪ್ಲಾನೆಟ್ಸ್ ಅಂತಕ್ಕೆ ಎಲ್ಲ ಹೋಗ್ಯಾವ್. ಮಂಗಳ ಗ್ರಹಕ್ಕೆ ಹೋಗಿ ಬಂದಾವ್, ಚಂದ್ರ ಗ್ರಹಕ್ಕೆ ಹೋಗಿ ಮನುಷ್ಯರ ಇಳ್ದಾರ. ಏನ್ ಕಂಡಾರ ಅಲ್ಲಿ? ಇಲ್ಲಿ ಹಂಗ ಪಂಚಭೂತಗಳು, ಕೆಲವು ಕಡೆ ವಾಯು ಐತಿ, ಕೆಲವು ಕಡೆ ಇಲ್ಲ, ಕೆಲವು ಕಡೆ ಜೀವಿಗಳದಾವ, ಕೆಲವು ಕಡೆ ಇಲ್ಲ. ಇದೆಲ್ಲ ಅವ್ರು ಕಂಡು ಹಿಡಿದದ್ದು. ಪಂಚಭೂತಗಳು ಮಣ್ಣನಲ್ಲ ಕಂಡು ಹಿಡಿದು ಏನು? ಬಾಹ್ಯ ಪ್ರಪಂಚದಲ್ಲಿರುವಂತ ಇವ ಪಂಚಭೂತಗಳು. ಇದರಾಗ ಕೈ ಆಡಿಸ್ತಾರ ಅವ್ರು. ಇದ್ರ ಮೇಲೆ ಹೋಗೋದು ಗೊತ್ತಿಲ್ಲ. ಇವ್ ಎದರಿಂದ ಹುಟ್ಟ್ಯಾವೆ, ಇದಕ್ಕೆ ಮೂಲ ಕಾರಣ ಯಾವುದು, ಇವೆಲ್ಲ ಆತ್ಮನ ಛಾಯೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದ್ರಾಗ ಕೈ ಆಡ್ಸಾಕತ್ತಾರ. ಮಡಿ ಹುಡಿಯೊಳಗ ಮಣ್ಣೊಳಗ ಕೈ ಆಡಿಸಿದ್ರೆ ಏನ್ ಸಿಗ್ತದ? ಮಣ್ಣ ಸಿಗ್ತದ ಅವ್ರಿಗೆ. ಶಕ್ತಿ ಒಳೆ ಅಂದ್ರೆ ಶಕ್ತಿ ರೂಪಕ್ ಬಂದಾರ. ಶಕ್ತಿಗೆ ಮೂಲ ಕಾರಣ ಯಾವುದು ಹೇಳಿ? ಹೀಗೆ ಸೂರ್ಯ ಭಗವಂತನ ಇವ್ಯಾವ ಇರ್ಲಿಲ್ಲ ಅಂದ್ರ ಈ ಭೂಮಿ ಹಿಡ್ಕೊಂಡು ಉಳಿದ ಎಲ್ಲಾ ಗ್ರಹಗಳಿಗೆ ಚಲನೆ ಇಲ್ಲ. ಇದ ಪವರ್ಫುಲ್ ಫೋರ್ಸ್ ಯಾವ್ದಾದ್ರು ಸೂರ್ಯ, ಆದಿತ್ಯ ನಾರಾಯಣ. ಅದಕ್ಕೆ ನಾವು ಸೂರ್ಯ ನಮಸ್ಕಾರ ಮಾಡುವಾಗ 12 ಪ್ರಕಾರದಿಂದ ಅವನಿಗೆ ನೆನೆಸಿ ಸ್ತೋತ್ರ ಮಾಡ್ತೇವೆ. ಅದು ಪ್ರಾಣ ಶಕ್ತಿ. ಇಂಡೈರೆಕ್ಟ್ ಆಗಿ ನಾವು ವರ್ಣನ ಮಾಡ್ತೇವಿ. ದಟ್ ಈಸ್ ವೈ ಆಲ್ ದ ಪ್ಲಾನೆಟ್ಸ್ ಪ್ರಾಣಿಕ್ ಹೀಲರ್ಸ್ ಟೇಕ್ ದ ಪ್ರಾಣ ಶಕ್ತಿ ಫ್ರಮ್ ಸೂರ್ಯ. ಹೀಲರ್ಸ್ ಅದಾರ್ರಿ, ದವಾಖಾನೆ ಅದಾವು. ಪ್ರಾಣ ಶಕ್ತಿಯಿಂದ, ಪ್ರಾಣದಿಂದ ಹೀಲ್ ಮಾಡ್ತಾರ. ಮುಟ್ಟಿ ಪ್ರಾಣ ಶಕ್ತಿಯನ್ನ ಅಲ್ಲಿ ಪ್ರವಾಹ ಮಾಡ್ತಾರ ಅವ್ರು, ರೇಖಿ ಅಂತ ಹೇಳಿ. ಪ್ರಾಣ ಶಕ್ತಿಯಿಂದ ಊನಾದಂತ ಪಾತ್ರ ಮತ್ತೆ ಚೇತನ ಆಗ್ತದ. ನೀವು ಹೋಗಿರಿಲ್ಲೋ ಗೊತ್ತಿಲ್ಲ, ನಾವು ಹೋಗಿದ್ವಿ. ಕಲಿಬಹುದು ಆ ವಿದ್ಯಾ ರೇಖಿ ಅಂತ. ಹಸ್ತ ಸ್ಪರ್ಶದಿಂದ ಗುಣ ಮಾಡುವಂತ ಶಕ್ತಿ. ಅದು ಯಾವುದು? ಪ್ರಾಣ ಆಧಾರದ ಮೇಲೆ. ಆ ಶಕ್ತಿ ಎಲ್ಲಿದ್ ಬಂತು? ಸೂರ್ಯ. ಆ ಶಕ್ತಿಯನ್ನು ಇವ್ರು ಹಿಡ್ಕೊಂಡು ಸಂಗ್ರಹ ಮಾಡಿಕೊಂಡು ತಮ್ಮ ಶರೀರದಲ್ಲಿ ಶೇಖರವಾದಂತಹ ಆ ಶಕ್ತಿಯನ್ನ ಆ ರೋಗಿಗಳಿಗೆ ಪ್ರವಹಿಸಿ ಆಯಾ ಭಾಗಗಳನ್ನು ಗುಣ ಮಾಡ್ತಾರೆ, ಆಯಾ ರೋಗಗಳನ್ನ ವಾಸಿ ಮಾಡ್ತಾರೆ. ಆ ಶಕ್ತಿ ಯೋಗಿಗಳಿಗೆ ಇರ್ತದೆ. ಅವ್ರು ಹಿರಣ್ಯ ಗರ್ಭ ಉಪಾಸಕರು ಇರ್ತಾರೆ.
ಎಲ್ಲಿ ಬೇಕದ ಪ್ರಾಣ ನಮ್ಮ ದೇಹದಲ್ಲಿ ಅಲ್ಲಿ ಇಟ್ರು ಸಾಕು, ಖಲಾಸ್ ಆರಾಮ. ಇವರು ಕೂಡ ಹೀಲರ್ಸ್, ಪ್ರಾಣಿಕ್ ಹೀಲರ್ಸ್ ಅಂತಾರೆ ಇವ್ರು. ಇವ್ರಾದ್ರೂ ಕೂಡ ಅದನ್ನ ಅವಲಂಬಿಸ್ಯಾರೆ. ದಿನ ಬೆಳಗಾದ್ರ ಸೂರ್ಯ ಉದಯ ಆಗ್ತಾನೆ, ಉದಯ ಆದ ತಕ್ಷಣ ಎಲ್ಲಾ ಕ್ರಿಯೆಗಳು ಪ್ರಾರಂಭ ಆಗ್ತಾವೆ. ಉದಯ ಆಗ್ಲಿಲ್ಲ ಅಂದ್ರ ಮುಂದೆ ಅನಿಬರ ಏನು ಅದ್ರ ಮ್ಯಾಲಿಂದ ಗೊತ್ತಾಗ್ತದೆ. ಒಂದ್ ಕಡೆ 6 ತಿಂಗಳು ಹಗಲಿ 6 ತಿಂಗಳ ರಾತ್ರಿ ಅಲ್ಲಿ ಹುಟ್ಟಿಸ್ಬೇಕು ನಮ್ಮನ್ನ, ಅಂದ್ರೆ ಗೊತ್ತಾಗ. ದಿನಾಲು ನಾವು ಹಗಲು ರಾತ್ರಿ ಅನುಭವಿಸ್ತೀವಿ ಅಂತ ತಿಳ್ಕೊಂಡು ಜೀವಿಗಳು ಬದುಕಲಿಕ್ಕೆ ಸಾಧ್ಯ ಆಗಿದೆ. ಒಂದೊಂದ್ ಕಡೆ ಪೂರ್ಣ ರಾತ್ರಿ 12 ತಿಂಗಳು, ಅಲ್ಲೆಲ್ಲ ದ್ರೋಹಗಳದಾವ್. 12 ತಿಂಗಳ ಕತ್ತಲೆ. ಕೆಲವೊಂದ್ ಕಡೆ ಅರ್ಧ 6 ತಿಂಗಳು ಹಗಲಿ 6 ತಿಂಗಳು ರಾತ್ರಿ. ನಮಗ್ ಹಂಗಿಲ್ಲ, ದಿನಾಲು 24ದಲ್ಲಿ 12 ತಾಸು ರಾತ್ರಿ, 12 ತಾಸು ಹಗಲಿ. ಅನೇಕ ಎಲ್ಲ ಋತುಗಳು ಎಲ್ಲ ಇರ್ಲಿ. ಆದ್ರಿಂದ ನಮ್ಮ ದಿನನಿತ್ಯ ಯಾತ್ರೆ ಮಾರ್ನಿಂಗ್ ಸೂರ್ಯ ನಮಸ್ಕಾರದಿಂದ ಪ್ರಾರಂಭವಾದದ್ದು, ಕೊನೆಗೆ ಸಂಧ್ಯಾ ವಂದನೆಯಿಂದ, ಸಂಧ್ಯಾ ಸೂರ್ಯ ನಮಸ್ಕಾರಗಳೊಂದಿಗೆ ನಮ್ಮ ಜೀವನ ಯಾತ್ರಾ ಮುಕ್ತಾಯ ಯಾಕೆ ಆಗ್ತದೆ ಅಂದ್ರೆ ಇದು ಸೂರ್ಯ ಭಗವಂತನ ಕೊಡುಗೆ. ಹೀಗೆ ಪ್ರಾಣನ ಮಹಿಮೆಯನ್ನ ಹೇಳ್ತಾ ರಿಮೈನಿಂಗ್ ಆಸ್ ಎಕ್ಸ್ಟರ್ನಲ್ ಪ್ರಾಣ ವಾಟ್ ಡಸ್ ಇಟ್ ಡೂ. ಹೀಗೆ ಹೊರಗಿರುವಂತ ಪ್ರಾಣ ಏನ್ ಮಾಡಬಾರ್ದು ಎಲ್ಲ ಮಾಡ್ಯದ ಅಂತ ಅರ್ಥ. ಅದರ ಮಹಿಮೆ ಸಾಣದಲ್ಲ, ಅದ್ಭುತ. ಯಾಕೆ? ಕಣ್ಣಿನ ಮೂಲಕವಾಗಿ ಬಂದದ್ ನೋಡ್ರಿ. ಒಂದ ತಗೋರಿ ನೀವು ಕಣ್ಣಿಂದು, ಅದು ಅನುಗ್ರಹ ಇಲ್ಲಿ ಮಾಡಿದ್ರಿ, ಕಣ್ಣಿಗೆ ಮಾಡಿದ್ರಿ ಮೊದಲ. ಆಮೇಲೆ ಉದಾನ, ಸಮಾನ, ವ್ಯಾನ ಇವೆಲ್ಲ ಆಗ್ಯಾವ. ಪೃಥ್ವಿ ತತ್ವ, ಮ್ಯಾಲ ಸೂರ್ಯ, ತೆಳಗ ಪೃಥ್ವಿ. ಪೃಥ್ವಿ ಇರ್ಲಿಲ್ಲ ಅಂದ್ರೆ ಜಗ್ಗುವಂತ ಶಕ್ತಿ ನಾವು ಅಡ್ಡಾಡಿ ಬಿಡ್ತೀವಿ ಎಲ್ಲಾ ಕಡೆ ವಾಯುದೊಳಗ. ಗುರುತಾಕರ್ಷಣ ಶಕ್ತಿ ಅದ. ಅಪಾನ ವಾಯು ಅದೇನ್ ಮಾಡ್ತದೆ ಅಂದ್ರೆ ಪೃಥ್ವಿ ತತ್ವದಿಂದ ಅರ್ಧ ವ್ಯಾನ 1/8 ವ್ಯಾನ 1/8 ಪೃಥ್ವಿ ತತ್ವ ಕೂಡಿಕೊಂಡು ಇಲ್ಲಿ ಅಪಾನ ವಾಯು ಗಟ್ಟಿಯಾಗಿ ಜಗ್ಗಿ ಹಿಡಿದೋದ್ರಿ ನಮ್ಮನ್ನ. ಅದಕ್ಕೆಲ್ಲ ಉಂಡಂತ ಆಹಾರಗಳೆಲ್ಲ ತೆಳಗ್ ಹೋಗ್ತಾವ ಅಧೋಮುಖವಾಗಿ. ಅದು ಇರ್ಲಿಲ್ಲ ಅಂದ್ರ ಏನಾಗ್ತಿತ್ತು? ಅಪಾನ ವಾಯು. ಹಂಗೆ ಈ ಪೃಥ್ವಿನೂ ಕೂಡ ನಮ್ಮನ್ನ ಪ್ರಾಣದಿಂದ ಆಧಾರ ಮಾಡಿದ್. ಮ್ಯಾಲ ಪ್ರಾಣ, ತೆಳಗ ಅಪಾನ, ಇವೆರಡು ಅದಾವ ಅಂತ ತಿಳ್ಕೊಂಡು ಯುದ್ಧಲ್ಲೇ ಇದೀವಿ ನಾವು. ಪ್ರಾಣ ಧರಿಸ್ಲಿಕ್ಕೆ ಈ ಶರೀರ ಇಲ್ಲಿ ಇರ್ಲಿಕ್ಕೆ ಸ್ಥಾನ ಮಾಡಿಕೊಟ್ಟದ. ಅಪಾನ ಹೊರಗೆ ಹೋಗದಂಗ ನಮ್ನ ಜಗ್ಗಿ ಹಿಡದದ. ಊರ್ಧ್ವ ಅದೋ ಇವೆರಡೂ ಕುಡ್ಕೊಂಡು ನಾವು ಇಲ್ಲಿ ಭೂಮಿ ಮೇಲೆ ಸಮಾನವಾಗಿ ಸಂಚಾರ ಮಾಡ್ಲಿಕ್ಕೆ ಅನುಕೂಲ ಆಗ್ಯದ. ಈಗ ನೆನೆಸ್ಬೇಕ ಬೇಡ ಅವನ್ನ? ಒಂದು ಪ್ರಾಣ ಶಕ್ತಿ, ಒಂದು ಅಪಾನ ಶಕ್ತಿ, ಇವೆರಡು ಬಹಳ ಮುಖ್ಯ ಶರೀರದೊಳಗ. ಅವು ಏರುಪೇರ ಆದವು ಅಂದ್ರೆ ಮುಗಿದು ಹೋಯ್ತು. ಹೀಗೆ ಆ ಹೊರಗಿನಿರುವಂತ ದೈವತೆಗಳು, ಆದಿ ದೈವಗಳು, ಆದಿ ದೇವತೆಗಳ ಮೂಲಕವಾಗಿ ಒಳಗ ಅನುಗ್ರಹೀತಗಳಾಗಿ ಅನುಗ್ರಹವನ್ನ ಪಡಿತಾ ಇದಾವಲ್ಲ ಎಲ್ಲಾ ಇಂದ್ರಿಯಗಳು, 14 ಇಂದ್ರಿಯಗಳು. ಅದರ ಮುಖ್ಯವಾದಂತದ್ದು ಮನಸ್ಸು. ಚಂದ್ರನಿಂದ ಪಡಿತೈತಿರದು, ಅಧಿದೇವತೆ ಚಂದ್ರದು. ಇರ್ಲಿ. ಹೀಗೆ ಇವೆಲ್ಲವೂ ಕೂಡ ಮುಖ್ಯ. ಕಣ್ಣಿನಿಂದ ಜಗತ್ ನೋಡಾಕ್ ಸಾಧ್ಯ ಆಗೈತೆ ಅಲ್ಲ, ಕಣ್ಣ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದ್ರಿ? ಎಂತ ಅನುಗ್ರಹ ಸೂರ್ಯ ಭಗವಂತಂದು. ಅವ ನಮಗ ಅಧಿದೈವ, ಅವ ಪ್ರಾಣ, ಅವನೇ ಪ್ರಾಣ. ಪ್ರಾಣ ಮೀನ್ಸ್ ದ ಸೈಕಲ್, ಐಸ್ ಇಟ್ ಬ್ಲೆಸಿಸ್. ಆ ಪ್ರಾಣ ನಮ್ಮ ಕಣ್ಣುಗಳ ಮುಖಾಂತರವಾಗಿ ಅನುಗ್ರಹೀತ ಆಗಿವೆ, ನಾವು ಅನುಗ್ರಹವನ್ನು ಪಡ್ಕೊಂಡಿವಿ ಅಂತ ಅರ್ಥ. ದಟ್ ಇಸ್ ವೈ ಸೂರ್ಯ ಭಗವಾನ್ ಇನ್ ದ ಪ್ರಿಸೈಡಿಂಗ್ ಡೈಟಿ ಆಫ್ ದ ಐಸ್ ಅಂಡ್ ದ ಐಸ್ ಓನ್ಲಿ. ಅವ ಎಲ್ಲಿದಾನಂದ್ರ ಡೈಟಿ ಸೂರ್ಯ ಭಗವಂತ ಆದಿತ್ಯ ರೂಪದಿಂದ ಇರುವಂತವನ ನಮ್ಮ ಕಣ್ಣಿನಲ್ಲಿ ಅದಾನ. ಪ್ರಾಣಶಕ್ತಿ ಈಸ್ ಸಪೋಸ್ ಟು ಬಿ ಇನ್ ದ ಐ. ಆ ಪ್ರಾಣಶಕ್ತಿ ಆವಿರ್ಭಾವ ಆಗಿದೆ ಆದಿತ್ಯಂದು. ಎಲ್ಲಿ? ಕಣ್ಣಿನಲ್ಲಿ. ಇಲ್ಲಾಂದ್ರೆ ಎಲ್ಲಿ ನೋಡ್ತಿದ್ದೀವಿ ನಾವು? ಅದರ ಬಗ್ಗೆ ವಿಸ್ತಾರವಾಗಿ ಇನ್ ಪೇಜ್ ನಂಬರ್ 36 ಮಂತ್ರ 5 5ನೇ ಮಂತ್ರ 5ನೇ ಅಧ್ಯಾಯದ 36ನೇ ಮಂತ್ರದಲ್ಲಿ ಹೇಳಿವಿ ನೋಡ್ರಿ. ಫಸ್ಟ್ ಲೈನ್ ದಲ್ಲಿ ಹೇಳಿವಿ. ಇಂದ 2ನೇ ಅಧ್ಯಾಯದಲ್ಲಿ ವಾಯು ನಾಸ್ತಿಕಾಭ್ಯಾಂ ಪ್ರಾಣ. ಆ ಪ್ರಾಣ ಮುಖ್ಯ. ಪ್ರಾಣ ಎಲ್ಲಿಂದ ವ್ಯವಹಾರ ಮಾಡ್ತಿದ್ರಿ? ನಾಸಿಕಿಂದ ಹಿಡ್ಕೊಂಡು
ಆ ಒಂದು ನಾಭಿ ಪರ್ಯಂತರವಾಗಿ ಅದರ ದಾಖಲಾಟ ವ್ಯವಹಾರದ ಮುಖ್ಯ ಸ್ಥಾನ ಅದು ನಾಭಿ. ನಾವು ನೋಡ್ರಿ ಮಾಡ್ತಿರ್ತೀವಿ, ವ್ಯಾಯಾಮ ಮಾಡುವಾಗ ಅಲ್ಲಿಂದ ಮ್ಯಾಲ ಹವಾ ತಗೋತೀವಿ, ಹೊರಗೆ ಹೋಗುದು ಬರುದು 21,600 ಸಲ ಅದು ಮಾಡ್ತದ. ಹಾಗೆ ಅದು ನಾಸ್ತಿಕಾಭ್ಯಾಮ್, ನಾಸಿಕಿಂದ ಹಿಡಿದು ಶ್ವಾಸಕೋಶಗಳು ಅಥವಾ ನಾಯಿವಿಯ ಪರ್ಯಂತರವಾಗಿ ಅದರ ಒಡನಾಟದ ಅದರ ಸ್ಥಿತಿ ಎಲ್ಲಿದ ಅಂತಂದ್ರ ನಾವಿ ಇಲ್ಲಿ ಅದ. ಸ್ವಯಂ ಪ್ರತಿಷ್ಠೆ, ಅಲ್ಲಿ ಸ್ವಯಂ ಪ್ರತಿಷ್ಠೆನಾಗಿ ಪ್ರಾಣ ಈ ವ್ಯವಹಾರ ಮಾಡಕ್ ತನ್ನ ಮುಖ್ಯ ಕೇಂದ್ರ ಯಾವುದೋ ಒಂದು ಕೇಂದ್ರ ಸಿಸ್ಟಮ್, ಯಾವುದೋ ಒಂದು ರೆಸ್ಪಿರೇಟರಿ ಸಿಸ್ಟಮ್ ನೆನಪಿಟ್ಕೋಬೇಕು ನಾವು. ಸಮಾನಂದ ಯಾವುದು? ಡೈಜೆಸ್ಟಿವ್ ಸಿಸ್ಟಮ್ ನೆನಪಿಟ್ಕೋಬೇಕು. ವ್ಯಾನ ಅಪಾನ ಎಕ್ಸ್ಕ್ರೀಟಿವ್ ಸಿಸ್ಟಮ್, ವಿಸರ್ಜನಾಂಗ ಸಂಸ್ಥೆ, ಮೂತ್ರ ಮಲಮೂತ್ರಗಳು ಹೊರಗೆ ಆಗ್ತತಿಲ್ಲ. ಅದು ಇರ್ಲಿಲ್ಲ ಅಂದ್ರೆ ಏನ್ ಬಾಳೆ? ಅದು ಐತೆ ಅಂತ ತಿಳ್ಕೊಂಡು ಶರೀರ ನಿರ್ವಹಣೆ ಅದ ಎಕ್ಸ್ಕ್ರೀಟಿವ್ ಸಿಸ್ಟಮ್. ಅಪಾನ ಸಮಾನ, ಅದು ಇರ್ಲಿಲ್ಲ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಪಚನ ಸಂಸ್ಥೆ ಅದು ನಿರ್ವಹಣೆ ಮಾಡ್ತದ. ಇವೆಲ್ಲಾನು ಓದಾ ಬಿಡ್ರಿ. 4 ಕ್ವಿಟಿಂಗ್ ಸಿಸ್ಟಮ್ ಬೇಕಲ್ಲ. ಹೊರಗ ಪ್ರಾಣ ಹೊರಗೆ ಹೋಗ್ಬೇಕಾಗಿತ್ತು ಅಂತಂದ್ರ ಎಲ್ಲಾ ಮೂಟೆ ಕಟ್ಟಿಕೊಂಡು ಇನ್ನೊಂದ್ ಶರೀರಕ್ಕೆ ಸಾಕಾಯ್ತ್ರಪ್ಪ. ಈ ಶರೀರ ಸಾಕು ಮಾರ, ಇದೆಯಾ ಸಾಕ್, ನನಗ ಇಷ್ಟು ತ್ರಾಸ ಕೊಡಾಕ್ತೈತಿ, ಆದಷ್ಟು ದೌಡ್ ಬಿಡುನು. ರೋಗಗ್ರಸ್ತ ಆಗ್ಯದ, ಮುಪ್ಪಾಗ್ಯದ, ಪರಮಾತ್ಮ ನನ್ ಒಯ್ಯೋ, ಸಾಕಾಗೈತಿ ನನಗ, ಯಾವಾಗ ಒಯ್ತಿ? ನೀ ಅಂದಾಕ್ಷಣ ಒಯ್ತೇನಂತ ಮಾಡಿ ನಾವ. ನಿನ್ ಕರ್ಮ ತೀರುವರೆಗೆ ಇರ್ತೀಯ. ಒಂದು ಕರ್ಮ ಚಕ್ರ ನೀನು ಪಡ್ಕೊಂಡು ಬಂದೀಯ, ತೀರ್ಬೇಕಲ್ಲಪ್ಪ ಅಂತ ನಾವು ಪರಮಾತ್ಮ. ಏನ್ ಅನುಭವಿಸ್ಬೇಕಲ್ಲ ಅನುಭವಿಸ್ಬೇಕು. ಈ ಶರೀರ ದುಃಖ ಸುಖ ನಷ್ಟ ಮಾನ ಅಪಮಾನ ರಾಗ ಇವೆಲ್ಲವುಗಳನ್ನ ಹಿಂದಿನ ಕರ್ಮ ಅನುಸಾರವಾಗಿ ಅನುಭವಿಸಿದ ಮೇಲೆ, ಪ್ರಾರಂಭ ತೀರಿದ ಮೇಲೆ ಈ ಶರೀರ ಹೋಗ್ತದೆ. ಆ ಉದಾಹರಣ ಇವೆಲ್ಲ ಪ್ರಾಣಗಳನ್ನು ಕಟ್ಟಿಕೊಂಡು, 4 ಪ್ರಾಣಗಳ ಮೂಟೆಯನ್ನ ಕಟ್ಟಿಕೊಂಡು, ಆ ಇಂದ್ರಿಯಗಳನ್ನು ಕಟ್ಟಿಕೊಂಡು, ಇಂದ್ರಿಯಗಳಂದ್ರೆ ಅವಲ್ಲ, ಸೂಕ್ಷ್ಮವಾದಂತ ಯಾವ ಕಣ್ಣಿಗೆ ಅಗೋಚರವಾದಂತ ಗೋಲಕಳಲ್ಲಿರುವಂತ ಇಂದ್ರಿಯಗಳು ಗೋಲಕಳನ್ನು ಬಿಟ್ಟು ಹೊರ ಹೋಗ್ತಾವೆ. ಜಗತನ ಉದಾಹರಣೆ ಜಗತನವನ್ನ ಅವಾಗ ನಿಸ್ತೇಜ ಆಕೈತಿ. ಕಣ್ಣ ಗೋಲಕ್ ಬಿಟ್ಟು ಹೊರಗೆ ಹೋಯ್ತಲ್ಲ, ಮೊದಲು ಕಣ್ಣು ಹೋಗ್ತದೆ, ಕಿವಿ ಕೇಳಿಸೋದಿಲ್ಲ, ಮುಟ್ಟುವಂತದ್ದು ಏನು ನೆನಪ, ಏನ್ ಮುಟ್ಟಿದ್ದು ಗೊತ್ತಾಗೋದಿಲ್ಲ, ಕಿವಿ ಕೇಳೋದಿಲ್ಲ. ಅಜ್ಜ ಅಜ್ಜ ಕೇಳುದಿಲ್ಲ, ಅಜ್ಜಗ ಸೊನ್ನಿ ಮಾಡ್ತಾನೆ, ಕಣ್ ಸೊನ್ನಿ ಬಾಯಿ ಸೊನ್ನಿ ಮಾಡ್ತಾನೆ, ಮಾತು ಬರುದಲ್ಲಪ್ಪ, ನೀ ಎಲ್ಲಾ ಕೂಗ್ತಾ ಇದ್ದೀಯಾ, ಕೈ ಅಗಳಾಡಿಸ್ತಾನೆ. ಆ ಗ್ರಹಣ ಶಕ್ತಿ ಕಳ್ಕೊಂಡದ, ಸೋತೇಂದ್ರಿಯ ನೇತೇಂದ್ರಿಯ ರೂಪ ಕಳ್ಕೊಂಡದ, ನೋಡುದು ಸ್ಪರ್ಶ ಕಳ್ಕೊಂಡದ, ಗಂಧ ಮೂಗ ಏನ್ ಹಿಡಿದ್ರು ಗೊತ್ತಾಗುದಿಲ್ಲ. ಆವಾಗ ಪ್ರಾಣ ಏನ್ ಮಾಡಾಕ್ತೈತ್ರಿ? ಅದು ಉದಾನ ವಾಯು ಸಾಯದಂತೆ ಜಕ್ಕೊಳಕತ್ತೈತ್ರಿ ಎಲ್ಲವನ್ನು. ಆಮೇಲೆ ಜಕ್ಕೊಂಡ ನಂತರ ಶರೀರ ಲಾಟ್ನ ಬೀಳ್ತೈತ್ರಿ, ತೆಳಗ್ ಪಟ್ನ ತೆಳಗ್ ಬೀಳ್ತದ. ಅದ್ ಬಿಟ್ಟು ಉದಾನ ಜೋರಿತ್ತು, ಶರೀರ ಗಟ್ಟಿತ್ತು, ಪಟ್ನ ಒಗಿತೈತ್ರಿ. ಅದು ಪ್ರಾರಂಭ ತೀರ್ತೈತಲ್ಲ, ಗಟ್ಟಿ ಶರೀರ ಇತ್ತಂದ್ರ 3-4 ಸಲ ಗಳೆಯಾಡಿಸಿ ಒದ್ದಾಡಿಸಿ ಕಿತ್ತು ಹೊರ ಹೋಗ್ತದದು. ದೃಢ ಶರೀರ ಇತ್ತಂದ್ರ ಇಲ್ಲ, ವೀಕ್ ಇತ್ತು, ರೋಗಗ್ರಸ್ತ ಆಗಿತ್ತು, ಹೊಸಗ್ರ ಹೋಗಿಬಿಡ್ತದ ಯಾವ್ದಾರ ಮಾರ್ಗ ಹಿಡ್ಕೊಂಡು ಕರ್ಮಾನುಸಾರ ಇರ್ಲಿ. ಹೀಗೆ ಈ ಪ್ರಾಣ ಅನ್ನುವಂತವ ಬಹಳ ಮುಖ್ಯದಾನ ಅನ್ನುವಂಥದ್ದು ವಿಷಯವನ್ನ ಇನ್ನೂ ಹೇಳೋದಾರ. ಇದು 12 ಮಂತ್ರಗಳ ಪರ್ಯಂತರವಾಗಿ 8ಕ್ಕೆ ಬಂದೀವಿ. ಇನ್ನು 9, 10, 11, 3 ಮಂತ್ರಗಳ ಪರ್ಯಂತರವಾಗಿ ಯಾರು ನಮ್ಮ ಪರಮಾರ್ಥಾನಂದರು ಸೈಂಟಿಸ್ಟರು ವಿಜ್ಞಾನ ರೂಪದಿಂದ ಇನ್ನೂ ಅದರಲ್ಲಿ ಸಾಕಷ್ಟು ಗೌಪ್ಯವಾದಂತ ಹಿರಣ್ಯ ಗರ್ಭದ ಒಂದು ಗೂಢವಾದಂತ ತತ್ವ ಇನ್ನೂ ಯಾವ ರೀತಿ ಕೆಲಸ ಮಾಡ್ತದ, ಅನೇಕ ದೇವತೆಗಳ ಮುಖಾಂತರ ಅನ್ನುವಂಥದ್ದು ರಹಸ್ಯವನ್ನ, ಬಹಳ ಮುಖ್ಯವಾದಂತ ಅಂಶಗಳನ್ನು ಗಮನಿಸಿ ಯಾವ ಪರಮಾರ್ಥಾನಂದ್ರ ನಮಗ ಇನ್ನು ಮುಂದಿನ ವಿಷಯವನ್ನ ಇನ್ನೂ ಏನೇನದು ಮಾಡ್ತಾ ಇದೆ ಅನ್ನೋದು ಇನ್ನು ಬಹಳ ಅದ. ಆ ವಿಷಯ ದೀರ್ಘವಾಗಿ ಹೇಳ್ಕೊಂತ ಹೋಗ್ಯಾರ, ತಿಳ್ಕೊಳ್ಳೋಣ, ಬೇಜಾರಿಗೆ ಪಟ್ಕೊಳ್ಳದ. ಪರಮಾತ್ಮನಂದ್ರೆ ಏನು ತಾವು ಕಂಡುಕೊಂಡಂತ ಸತ್ಯವನ್ನ ಇಲ್ಲಿ ಉಸಿರ್ಯಾರೋ ಆ ಎಲ್ಲಾ ಸತ್ಯಾಂಶಗಳನ್ನ ನಾವು ಕೂಡ ತಿಳ್ಕೊಂಡು ಅದರ ಗೌಢ್ಯತೆಯನ್ನ, ಅದರ ಮೌಢ್ಯತೆಯನ್ನ, ಅದರ ಮೌಢ್ಯತೆ ಅಲ್ಲ, ಅದರ ಗೌಪ್ಯತೆಯನ್ನ, ರಹಸ್ಯವನ್ನ
ನಾವು ತಿಳ್ಕೊಂಡು ಇನ್ನು ನಾಳಿನ ದಿವಸ ಇನ್ನೊಂದು ಸ್ವಲ್ಪ ಅದನ್ನ ಮುಗಿಸಿಕೊಂಡು 9ನೇ ಮಂತ್ರಕ್ಕೆ ಕಾಲಿಡುವ ಎಂಬಲ್ಲಿಗೆ ಟೈಮ್ನು ಆಯ್ತು. ನಾವು ನೋಡುವಂದ್ರೆ ಇಂದಿಗೆ ನನ್ನೆರಡು ಪುಷ್ಪಗಳನ್ನ ನಮ್ಮ ಪಾದಕ್ಕ, ಗುರುನಾಥನ ಪಾದಕ್ಕ, ನಾಮದಾರ ಗುರುಗಳ ಸಿದ್ಧಾರೂಢರ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಧನ್ಯವಾದಗಳು ಎಲ್ಲರಿಗೆ.